ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 20ನೇ ತಾರೀಕು ಆಗಸ್ಟ್ 2026 ಗುರುವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು ಶ್ರಾವಣ ಮಾಸೆ, ಶುಕ್ಲ ಪಕ್ಷದ ಅಷ್ಟಮಿ ತಿಥಿ, ವಿಶಾಖ ನಕ್ಷತ್ರ, ಬ್ರಹ್ಮಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ಜ್ಞಾನರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ಸುಜ್ಞಾನರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ವಿಜ್ಞಾನರೂಪೇಣ ಸಂಸ್ಥಿತ. ನಮಸ್ತಸ್ತೆ 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 ನಮೋ ನಮಃ. ಆ ತಾಯಿ ಜಗನ್ಮಾತೆಯ ಆ ಒಂದು ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ನಮ್ಮ ನಾಡಿನ ಹಬ್ಬ. ದಕ್ಷಿಣ ಭಾರತದಲ್ಲಿಯೇ ತುಂಬಾ ಒಂದು ವಿಜೃಂಭಣೆಯಿಂದ ಮಾಡತಕ್ಕಂಥ ಒಂದು ಹಬ್ಬ. ನಾಳೆ 21ನೇ ತಾರೀಕು ನವಮಿ, ಅನುರಾಧ ನಕ್ಷತ್ರ ವಿಶೇಷವಾಗಿ ಇರ್ತಕ್ಕಂಥದ್ದು. ಅದರ ಒಂದು ಸಿದ್ಧತೆ, ವ್ಯವಸ್ಥೆ ಇವೆಲ್ಲವನ್ನ ತಿಳಿಸ್ತೇನೆ. ಅಮ್ಮನವರು ಒಂದು ಸ್ಕಾಂದ ಪುರಾಣದಲ್ಲೂ ಕೂಡ ಇದೆ. ವಿಶೇಷವಾಗಿ ಈ ಒಂದು ಭವಿಷ್ಯೋತ್ತರ ಪುರಾಣದಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖ ಇರತಕ್ಕಂಥದ್ದು. ಮಹಾದೇವನೇ ಈ ಒಂದು ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಆ ಒಂದು ಪಾರ್ವತೀ ದೇವಿಗೆ, ಗೌರಿಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಒಮ್ಮೆ ಸೂತ ಮುನಿಗಳು ಸನಕಾದಿಗಳಾಗಿ ಬಂದು, ಸ್ವಾಮಿ ಭೂಲೋಕದಲ್ಲಿ ಕಷ್ಟವೇ, ಆ ಕರ್ಮ, ಈ ಒಂದು ಭೂಮಿಯಲ್ಲಿ ಹುಟ್ಟಿದವನು ಪರಿತಪಿಸ್ತಾನೆ ಆಪೇಕ್ಷೆಗಳೊಂದಿಗೆ. ಭಗವಂತನ ಆಟ, ಪ್ರತಿಯೊಂದು ಭಗವಂತನ ಆಟವೇ. ನಮ್ಮ ಜನನ ಆತನ ಆಟ, ನಮ್ಮ ಮರಣ ಆತನ ಆಟ. ಅದಕ್ಕೆ ನಮ್ಮ ಗುರುಗಳು ತುಂಬಾ ಚೆನ್ನಾಗಿ ಒಂದು ಹಾಡು ಆಡ್ತಿರ್ತಾರೆ, ಕೇಳ್ತಲೇ ಇರ್ತಾರೆ. ಆಟಗದರ ಶಿವ, ಆಟಗದರ ಕೇಶವ ಅಂತ ಹೇಳಿ. ನೀನ್ ತುಂಬಾ ಆಟ ಆಡಿಸ್ತೀಯ ಶಿವ, ನಮ್ಮನ್ನ ಇಟ್ಟು. ನಿನಗೊಂದು ಆಟ, ನಿನಗೊಂದು ತಮಾಷೆ, ನಮಗೊಂದು ಪರೀಕ್ಷೆ, ನಮಗೊಂದು ಭಯ, ನಮಗೊಂದು ಅಂದ, ನಮಗೊಂದು ಆನಂದ, ನಮಗೊಂದು ವ್ಯಾಧಿ, ನಮಗೊಂದು ವ್ಯಾಕುಲತೆ, ನಮಗೊಂದು ಸಂಸಾರ, ನಮಗೊಂದು ಮೋಹ, ನಮಗೊಂದು ನಿರ್ಮೋಹ, ನಮಗೊಂದು ಪಂಥ. ನೀನು ಹಾಗೆಯೇ ಮಕ್ಕಳು ನಾವು ಆಡ್ತಿದ್ರೆ ಗಾಬರಿ ಪಡ್ತಿದ್ರು, ಎಕ್ಸೈಟ್ಮೆಂಟ್ ಆಗಿ ಕುಣಿತಿದ್ರೆ, ಸೋತಾಗ ಅಳ್ತಿದ್ರೆ, ಸಿಗದಿದ್ದಾಗ ಒದ್ದಾಡ್ತಿದ್ರೆ ನಗತಾ ಇರ್ತೀಯಂತೆ. ನಿನಗೆ ಇದು ಆಟ ಶಿವ, ಇದು ನಿನ್ನದೇ ಕೇಶವ ಅನ್ನತಕ್ಕಂಥದ್ದು. ನಿಜವೇ, ಈ ಭೂಮಿ ಮೇಲೆ ಬಂದ ಮೇಲೆ ಯಾವುದೋ ಒಂದು ಪ್ರಾರಬ್ಧ ಕರ್ಮ ನಮ್ಮನ್ನ ಕರ್ಕೊಂಡು ಬಂದಿದೆ. ಇದೊಂದು ವಿಸ್ಮಯ ಮಕ್ಕಳೇ. ವಿ ಆರ್ ನಾಟ್ ಈವನ್ ಎ ಡಾಟ್. ನಾವಲ್ಲ, ನಮ್ಮ ಭೂಮಿಯೇ ಒಂದು ಅಣುವಲ್ಲ. ಅರೆ ಬಿಡಿ, ನಮ್ಮ ಸೂರ್ಯ ಒಂದು ಅಣುವಲ್ಲ. ಆ ಒಂದು ಸೂರ್ಯ ಅಲ್ಲೆಲ್ಲಿಯೂ ಒಂದು ಧೂಳಿನ ಕಣ ನಮ್ಮ ಸೂರ್ಯ. ಆ ಧೂಳಿನ ಕಣಕ್ಕೆ ಇನ್ಯಾವ ಒಂದು ಲಕ್ಷ ಪಟ್ಟು ಪಾಲು ಮಾಡಿದರೆ ಭೂಮಿ. ಆ ಭೂಮಿಯಲ್ಲಿ ಎಲ್ಲಿಯ ಏಷ್ಯ ಖಂಡಗಳು, ಭರತ ಖಂಡ, ಕರ್ನಾಟಕ, ಬೆಂಗಳೂರು, ನಾವೆಲ್ಲಿ ನೀವೆಲ್ಲಿ, ಎಲ್ಲಿ ಮಾಯ. ಇದೆಲ್ಲೋ ನಾನು ಪಡೆದಿದ್ದು, ನಾನು ನಿಂತಿದ್ದು, ನಾನು ಗೆದ್ದಿದ್ದು, ನಾನು ನೋಡಿದ್ದು, ಬಂದವರು ಬಂದಾಯ್ತು, ಹೋದವರು ಹೋದಾಯ್ತು, ಇನ್ಯಾರು ಬರುತ್ತಾರೋ ಪುಣ್ಯಾತ್ಮರು ಅಂತ ನಮ್ಮ ಗುರುಗಳು ಹೇಳ್ತಿರ್ತಾರೆ. ಒಂದು ಕುಳಿತು ಒಂದು ಬಾರಿ ಯೋಚನೆ ಮಾಡಿ ನೋಡಿ, ನೀವಿಲ್ಲದೆ ಏನಾಗಬಹುದು, ನೀವಿದ್ದಿದ್ದರೆ ಏನಾಗಿರ ಬಿಡಬಹುದು ಇತ್ತು.
ಯಾವುದೂ ಇಲ್ಲ, ಅದರ ಪಾಡಿಗೆ ನಡೆಯುತ್ತಿದೆ. ನನ್ನ ಅಜ್ಜ ಮುತ್ತಜ್ಜರ ಕಾಲದಿಂದಲೂ ಸೂರ್ಯ ಬೆಳಕು ಕೊಡ್ತಲೇ ಇದ್ದಾನೆ ಆ ಪುಣ್ಯಾತ್ಮ. ನಾವು ಸುಮ್ಮನೆ, ನಮ್ಮ ಅಜ್ಜನೂ ಹೀಗೆ ಭಯಪಡ್ತಿದ್ದ, ನಮ್ಮ ಮುತ್ತಜ್ಜ ಭಯಪಡ್ತಿದ್ದ, ನಾನು ನೋಡಿದ್ದಾನೆ. ಆ ಹಿರಿಯರನ್ನ ಏನು ಆಗ್ಬಿಡುತ್ತೋ, ಎಂಥದ್ದಾಗ್ಬಿಡುತ್ತೋ ಅನ್ನತಕ್ಕಂಥ ಈ ಮಾಯ, ಈ ಆಟ ಆತನಿಗೆ ಆಟವಂತೆ. ನೀ ಕೆನ್ನಿ ಸರಸಾಲೋ ಅಂತ ನಮ್ಮ ಗುರುಗಳು, ನಿನಗದೊಂದು ಖುಷಿಯ ಸಂಭ್ರಮ ಅಲ್ವಾ ಶಿವ ಅನ್ನತಕ್ಕಂಥದ್ದು ನಿಜ ಅಲ್ವಾ ಮಕ್ಕಳೇ? ನೋಡಿ, ನೆನ್ನೆಯ ಬುಧವಾರ ಹೋಯ್ತು, ಇವತ್ತಿನ ಗುರುವಾರ ಬಂತು. ಜಸ್ಟ್ ಮೂವಿಂಗ್. ಕಣ್ಮುಚ್ಚಿ ಕಣ್ಣು ರೆಪ್ಪೆ ತೆಗೆಯುವಷ್ಟರಲ್ಲಿ ಎಷ್ಟೋ ಜನ ಬಂದ್ರು, ಎಷ್ಟೋ ಜನ ಹೋದ್ರು. ನಾವಿರುತ್ತೇವೆ, ಇದ್ದೇವೆ ಅನ್ನುವುದೇ ಒಂದು ಭ್ರಮೆ. ಅದರಲ್ಲಿ ಭಯಗಳು, ಅದರಲ್ಲಿ ಖುಷಿಗಳು. ನಾನು ಗೆದ್ದೆ ಅನ್ನೋ ಖುಷಿ, ನಾನು ಸೋತೆ ಅನ್ನೋ ಇನ್ನೊಬ್ಬನ ದುಃಖ, ನಾನು ಪಡೆದೆ ಅನ್ನುವ ಇನ್ನೊಬ್ಬನ ಒಂದು ಭಾವ, ನನಗೆ ಸಿಗಲೇ ಇಲ್ಲ ಅನ್ನತಕ್ಕಂಥ ಪರಿತ್ಯಕ್ತ ಭಾವ. ಸರಿ, ಸಿಕ್ಕಿಬಿಟ್ಟಿರುವವರು ಇಲ್ಲಿದ್ದಾರಾ? ಇಲ್ಲ. ಸರಿ ಹೋಗಲಿ, ಸಿಗದಿರುವವರಾದರೂ ಇಲ್ಲೇ ಇದ್ದಾರಾ? ಇಲ್ಲ. ಮೋಸ ಮಾಡಿದವರು ಇಲ್ಲೇ ಇದ್ದಾರಾ? ಇಲ್ಲ. ದೋಚಿದವರು ಇಲ್ಲೇ ಇದ್ದಾರಾ? ಇಲ್ಲ. ಶಿವನಾಮ ಶಿವನಾಮ ಅಂತ ಅಂದವರು ಇದ್ದಾರ? ಇಲ್ಲ. ಇಲ್ಲ ಇಲ್ಲ. ಆದರೂ ಈ ಒಂದು ಮಾಯೆ, ಆತನ ಜಗತ್ ಸೃಷ್ಟಿಯ ಮಾಯೆ, ಶಿವನ ಮಾಯೆ, ನಾವು ಇದೇ ಪರಿತಪಿಸೋದು. ಸದಾ ಅವನನ್ನ ಆನಂದಿಸಿ ನೋಡಿ. ಈ ದಿನ ನಿನ್ನದು, ಈ ಕ್ಷಣ ನಿನ್ನದು, ಈ ಒಂದು ಆಲೋಚನೆ ನಿನ್ನದು, ನನ್ನನ್ನು ಕರ್ಕೊಂಡು ಬಂದಿರೋದು ನೀನು, ಇದೆಲ್ಲ ಮಾಡಿಸ್ತಿರೋದು ನೀನು. ಹಾಗಂತೇಳಿ ಸುಮ್ಮನೆ ಇದ್ಬಿಟ್ಟು ನೋಡಿ, ಎಲ್ಲೂ ಅವನ ಜಗಳ, ಕಿರಿಕಿರಿ, ಇನ್ನೊಂದು ಏನೂ ಆಗೋದಿಲ್ಲ, ಏನೂ ಆಗುದಿಲ್ಲ. ಆದರೂ ಭಗವಂತ ನಮಗೋಸ್ಕರ ಕೆಲವು ವ್ರತ, ಪೂಜೆ, ನಿಯಮ ನಮ್ಮಿಂದ ಮಾಡಿಸ್ಲಿ, ಅದನ್ನ ನೋಡಿ ಖುಷಿ ಪಡ್ತಾನಂತೆ. ಎಷ್ಟು ಪ್ರೀತಿಯಿಂದ ಮಾಡ್ತಿದ್ದಾರೆ, ಎಷ್ಟು ಭಕ್ತಿಯಿಂದ ಮಾಡ್ತಿದ್ದಾರೆ, ಎಷ್ಟು ಸಮಾಧಾನದಿಂದ ಇದ್ದಾರೆ. ಭಗವಂತನನ್ನು ಮೆಚ್ಚಿಸಲು ಜಗತ್ತಿನಲ್ಲಿ ಒಂದೇ ಒಂದು ಟೂಲ್ ಇದೆ, ಒಂದು ಟೂಲ್. ಆ ಆಟ ಆಡೋ ಶಿವಯ್ಯನನ್ನ, ಆ ಆಟ ಆಡಿಸೋ ಆ ಕೇಶವನನ್ನ ತೃಪ್ತಿಪಡಿಸ್ಬೇಕು ಅಂದ್ರೆ ಭಕ್ತಿ ಅನ್ನತಕ್ಕಂಥ ನೈವೇದ್ಯವನ್ನಿಡಬೇಕು ಅನ್ನತಕ್ಕಂಥದ್ದು. ಕೆಲವರಿಗೆ ವರಮಹಾಲಕ್ಷ್ಮಿ ಹಬ್ಬ ಗುರುಗಳೇ ನಾವು ಮಾಡಿಲ್ಲ, ಪರವಾಗಿಲ್ಲ, ನಮಗಿಲ್ಲ, ಪರವಾಗಿಲ್ಲ, ಮಾಡ್ಲಿಕ್ಕಾಗ್ತಿಲ್ಲ, ಪರವಾಗಿಲ್ಲ, ಸೂತ್ಕ ಬಂದಿದೆ, ಪರವಾಗಿಲ್ಲ, ಪುರುಡು ಬಂದಿದೆ, ಪರವಾಗಿಲ್ಲ, ಭಗವಂತನೆಲ್ಲಿಲ್ಲ. ಅಂತರಾಳದಲ್ಲಿರುವ ಭಗವಂತನನ್ನು ನೆನೆಸ್ಕೊಳ್ಳದೆ ಅವನನ್ನು ತೃಪ್ತಿಪಡಿಸಿ ಭಕ್ತಿ ಎಂಬ ನೈವೇದ್ಯವನ್ನಿಡಿ ಶಿವ ಅಂತ ಅಂದ್ಕೊಳ್ಳಿ. ಖಂಡಿತ ನಿಮ್ ಜೊತೆಯಲ್ಲಿ ಇರ್ತಾನೆ, ಸದಾ ಇರ್ತಾನೆ. ನಿಮ್ಮ ಒಳ್ಳೇದಕ್ಕೆ ಅವನಿದ್ದ, ನಿಮ್ಮ ದುಃಖಕ್ಕೆ ಅವನಿರೋದಿಲ್ವಾ? ನಿಮ್ಮ ಗೆಲುವಿನಲ್ಲಿ ಅವನಿದ್ದ, ನಿಮ್ಮ ಸೋಲಲ್ಲಿ ಅವನ್ ನಿಂತು ಕೈ ಹಿಡ್ಕೊಳ್ಳೋದಿಲ್ವಾ? ಮಾಡ್ಲಿಕ್ಕೆ ಆಗ್ತಿಲ್ಲ ಗುರುಗಳೇ, ಇಲ್ಲ ಗುರುಗಳೇ, ಈ ಕನ್ಫ್ಯೂಷನ್ಗಳು, ಕೆಲವರು ಇವತ್ತೇ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಈ ದಿನನೇ ಮಾಡ್ಬೇಕು, ಈ ತರ ಹೇಳ್ಬೇಕು, ಹಾಗೆಲ್ಲ ಏನಿಲ್ಲ. ಒಂದ್ ನಿಯಮಗಳನ್ನ ನಾವು ಜೋಡಿಸ್ಕೊಂಡಿದ್ದೇವೆ ಅಷ್ಟೇ. ಟ್ರಾಫಿಕ್ ರೂಲ್ಸ್ ತರ ಜಂಪ್ ಮಾಡಬಾರ್ದು. ರೆಡ್ ಸಿಗ್ನಲ್, ಆರೆಂಜ್ ಸಿಗ್ನಲ್. ಆರೆಂಜ್ ಸಿಗ್ನಲ್ ಕೊಡ್ತಿದೆ ಅಂದ್ರೆ ನಿಂತ್ಕೋ ಅಂತ ಅರ್ಥ. ಇಲ್ಲ, ಆರೆಂಜ್ ಸಿಗ್ನಲ್ ಕೊಡ್ತಿದೆ ಅಂದ್ರೆ ರೆಡಿ ಆಗು, ಮುಂದಕ್ಕೆ ಗ್ರೀನ್ ಸಿಗ್ನಲ್ ಹಾಕುತ್ತೆ ಅನ್ನತಕ್ಕಂಥದ್ದು. ಇದು ಒಂದು ಪಾರಮಾರ್ಥಿಕತೆಯ ಸಂಕೇತ, ವೈದಿಕತೆಯ ಸಂಕೇತ. ಅದರಿಂದ ಭಕ್ತಿ ಎಂಬ ರಸವನ್ನು ಇಟ್ಟುಕೊಂಡು ಭಗವಂತನನ್ನ ಆರಾಧನೆ ಮಾಡಿ. ಆ ಸೂತ ಸನಕಾದಿ ಮಹರ್ಷಿಗಳು ಆ ಒಂದು ರುದ್ರದೇವರನ್ನ ಕೈಲಾಸಕ್ಕೆ ಬಂದು, ಸ್ವಾಮಿ ಭೂಲೋಕದಲ್ಲಿ ತಪಸ್ತಿದ್ದಾರೆ, ಎಲ್ಲೋ ಆ ಒಂದು ನಿನ್ನ ಆಟದಲ್ಲಿ ಆ ಆಟವಾಡುತ್ತಿರುವ ಆ ಮಕ್ಕಳು ಸದಾ ಭಯಭೀತದ ಆಗಿ ಏನೋ ಇಲ್ಲದನ್ನ, ಈ ಬಡತನ ಅನ್ನತಕ್ಕಂಥದ್ದನ್ನ ತುಮುಲವಾಗಿ ಇಟ್ಕೊಂಡಿದ್ದಾರೆ ಅಂದಾಗ ಆ ಸ್ವಾಮಿ ಭವಿಷ್ಯೋತ್ತರ ಪುರಾಣದಲ್ಲಿ ಆ ಗೌರಿ ದೇವಿ ಸಮೇತವಾಗಿ ಈ ಒಂದು ವ್ರತವನ್ನು ತಿಳಿಸಿರ್ತಕ್ಕಂಥ ಒಂದು ವರಮಹಾಲಕ್ಷ್ಮಿ ವ್ರತ. ಮುಖ್ಯವಾಗಿ ನಮ್ಮ ಕರುನಾಡು, ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದಲ್ಲಿ ಈ 5 ರಾಜ್ಯದಲ್ಲಿ ತುಂಬಾ ವಿಶೇಷವಾಗಿ, ಅದರಲ್ಲಂತೂ ವರಮಹಾಲಕ್ಷ್ಮಿ ಹಬ್ಬವನ್ನ ನಮ್ಮ ಕರುನಾಡಿನಲ್ಲಿ ಇನ್ನಷ್ಟು ವಿಜೃಂಭಣೆಯಿಂದ, ಪ್ರೀತಿಯಿಂದ, ಆನಂದದಿಂದ, ಭಕ್ತಿ ಎಂಬ ನವರಸವನ್ನು ಇಟ್ಟುಕೊಂಡು ಆಚರಿಸ್ತಕ್ಕಂಥ ಒಂದು ಸಂಕಲ್ಪ. ಈ ಒಂದು ಶ್ರಾವಣ ಮಾಸದಲ್ಲಿ ಬರತಕ್ಕಂಥ 2ನೇ ಶುಕ್ರವಾರ, ಇಲ್ಲ 3ನೇ ಶುಕ್ರವಾರ. ಈ ಬಾರಿ 2ನೇ ಶುಕ್ರವಾರ, ನವಮಿ, ಅನುರಾಧ ನಕ್ಷತ್ರ ಸಾಂಗತ್ಯದಲ್ಲಿ ಬಂದಿರತಕ್ಕಂಥ ಹಬ್ಬ. ಹಿಂದೆ ಒಬ್ಬ ಚಾರುಮತಿ ಅನ್ನತಕ್ಕಂಥ ಒಬ್ಬ
ವಿದರ್ಭ ದೇಶದಲ್ಲಿ ಇದ್ದಂತ ಒಂದು ಹೆಣ್ಣು ಮಗು, ಕುಂಡಿನಿ ನಗರ. ಎಲ್ಲೋ ಒಂದು ಬಡತನ, ಆದರೂ ಲೋಪವೇಳದೆ ನನಗಿಷ್ಟೇನಾ, ನನಗ್ ಕೊಡ್ಲಿಲ್ವಾ, ನನಗ್ ಸಿಗಲಿಲ್ವಾ ಅನ್ನೋ ಒಂದು ಕೊರತೆಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ತನ್ನ ಪಾಡಿಗೆ ತನ್ನ ಕರ್ತವ್ಯವನ್ನ ಮಾಡ್ತಾ ನಿತ್ಯ ಆರಾಧನೆ, ದೇವಿ ಆರಾಧನೆ ಮಾಡ್ತಾ, ಹೀಗೆ ಎಲ್ಲೋ ಒಂದು ಮನುಷ್ಯ ಅಂದ್ಮೇಲೆ ಒಂದು ಕೊರಗಿರುತ್ತಲ್ವಾ, ಹೆಂಗೆ ಬದುಕಬೇಕು, ನಾವು ಹಿಂಗ್ ಬದುಕಲ್ಲ ಮಕ್ಕಳು, ನಮಗ್ ಕೊಟ್ಟಷ್ಟು ಮತ್ತಷ್ಟು ಬೇಕು ಅನ್ನತಕ್ಕಂಥದ್ದು. ಮಕ್ಕಳಿಲ್ಲದವರಿಗೆ ಮಕ್ಕಳು ಬೇಕು. ಒಂದು ಮಗು ಆಗ್ತಿದ್ದಾಗೆ ಇದೇನಿದೆ, ಹೆಣ್ಣು ಮಗು ಇನ್ನೊಂದು ಗಂಡು ಮಗು ಬೇಕು, ನಾವು ಜೋಡಿಸ್ಕೊಂಡು ಹೋಗ್ತೇವೆ. ಆ ಮಗುಗೆ ಒಳ್ಳೆ ಸ್ಕೂಲ್ ಸೇರಿಸ್ಬೇಕು, ಅದಕ್ಕೆ ತಕ್ಕಂತ ಕಾರ್ ಬೇಕು, ಡ್ರೈವರ್ ಬೇಕು, ಅದಕ್ಕೆ ತಕ್ಕಂತ ಒಂದು ಮನೆ ಬೇಕು, ಏನೇನೋ ಜೋಡಿಸ್ಕೋತಲೇ ಇರ್ತೇವೆ. ನಾವು ಯಾವತ್ತಿಗೆ ನಿಂತ್ಕೋತೇವಿ ಆವತ್ತಿಗೆ ಆನಂದ. ನೀನ್ ಕೊಟ್ಟಿದ್ದೆ ನನಗ್ ಸಾಕು ಶಿವ. ನಾವು ಯಾವತ್ತು ಸಾಕು ಎನ್ನುತ್ತೇವೆಯೋ ತುಂಬಾ ಆನಂದವಾಗಿ ಬದುಕ್ತೇವೆ. ನಮಗೆ ಬೇಕು ಎಂದಷ್ಟು. ಈ ಒಂದು ಮರ್ತ್ಯ ಲೋಕದ ಶಾಪ, ವರ ಕೂಡ. ಬೇಕು ಎನ್ನುವುದೇ ನಮ್ಮನ್ನ ಮತ್ತಷ್ಟು ಮುಂದಕ್ಕೆ ತಳ್ಳತಕ್ಕಂತ ಒಂದು ಭಾವ. ಅದರಿಂದ ಆ ತಾಯಿ ಜೀವ ಆ ಪ್ರಾರ್ಥನೆಯಲ್ಲೇ ಮಲಗಿರ್ಬೇಕಾದ್ರೆ ಆ ತಾಯಿ ಲಕ್ಷ್ಮೀ ದೇವಿ ಕನಸಲ್ಲಿ ಬಂದು ಈ ಒಂದು ವ್ರತವನ್ನ ಹೇಳಿಸಿದ್ಲು. ಇದನ್ನ ಮಾಡಮ್ಮ, ಒಳ್ಳೇದಾಗುತ್ತೆ, ಅಷ್ಟೈಶ್ವರ್ಯಗಳ ಒಂದು ಪ್ರಾಪ್ತಿ ನಿನಗೆ ಸಿಗತಕ್ಕಂಥದ್ದಾಗುತ್ತೆ ಅನ್ನೋ ಒಂದು ಸಂಕಲ್ಪವನ್ನ ಕೊಟ್ಟು ಆ ಚಾರುಮತಿಯ ಕೈಯಲ್ಲಿ ಮಾಡಿಸಿದಂಥ ವ್ರತವೇ ವರಮಹಾಲಕ್ಷ್ಮಿ ಹಬ್ಬ. ಇದಕ್ಕೆ ಕೆಲವೊಂದು ನಿಬಂಧನೆಗಳಿದೆ. ಲಕ್ಷ್ಮಿ ಸುಮ್ಮನೆ ಬರೋದಿಲ್ಲ. ಲಕ್ಷ್ಮಿ ಈ ಬಾರಿಯ ಲಕ್ಷ್ಮಿ ಸ್ವಲ್ಪ ಯಾಕೋ ಕದಲಿಕೆ. ಅದನ್ನ ನಾಳಿನ ಸಂಚಿಕೆನಲ್ಲಿ ಹೇಳ್ತೇನೆ. ವರಮಹಾಲಕ್ಷ್ಮಿ ಹಬ್ಬ ಯಾರಿಗೆ ಯಾವ ಸ್ವರೂಪವಾಗಿ ಬಂದಿದ್ದಾಳೆ ಅನ್ನತಕ್ಕಂಥದ್ದನ್ನ ಹೇಳ್ತೇನೆ. ಯಾವ ರಾಶಿಯವರುಗಳು, ಯಾಕಂದ್ರೆ ಲಕ್ಷ್ಮೀಕಾರಕತ್ವದ ಶುಕ್ರ ನೀಚನಾಗಿ ಕನ್ಯಾ ರಾಶಿಯಲ್ಲಿ ಒಂಟಿಯಾಗಿ ನಿಂತು ಬಿಟ್ಟಿದೆ. ದುಡ್ಡು ಒಂಟಿಯಾಗಿರಬಾರ್ದು ಮಕ್ಕಳ. ದುಡ್ಡಿನ ಹಿಂದ್ಗಡೆ ಓಡಬಾರ್ದು ಮಕ್ಕಳ. ದುಡ್ಡಿನ ಹಿಂದ್ಗಡೆ, ಆ ದುಡ್ಡು ಅನ್ನುವುದರ ಹಿಂದ್ಗಡೆ ಯಾವಾಗ ನಾವು ಓಡ್ತೇವೋ, ವಿಪರೀತ ದುಡ್ಡು ಬಂದ್ಬಿಡ್ತೋ, ಜ್ಞಾನವಿರುವುದಿಲ್ಲ, ಸುಜ್ಞಾನವಿರುವುದಿಲ್ಲ, ವಿಜ್ಞಾನವಿರುವುದಿಲ್ಲ, ಆಲೋಚನೆ ಇರುವುದಿಲ್ಲ, ಅಹಂಕಾರ ಒಂದು ಭರಾಟೆಯಲ್ಲಿ ಬೀಳತಕ್ಕಂಥ ಒಂದು ಭಾವ ಆಗಿಬಿಡುತ್ತೆ. ಅದು ಇರತಕ್ಕಂಥ ಒಂದು ಸಮಸ್ಯೆ. ಈ ಬಾರಿಯ ಶುಕ್ರ ನೀಚ, ಅದಕ್ಕೆ ಕನ್ಫ್ಯೂಷನ್ಸ್ ಎಲ್ರು. 21ನೇ ತಾರೀಕ 28ನೇ ತಾರೀಕ ಶುಕ್ರ ನೀಚ. ಲಕ್ಷ್ಮೀಕಾರಕತ್ವದ ಆ ಲಕ್ಷ್ಮೀ ಸ್ವರೂಪೆಯೇ ಆ ಜಗನ್ಮಾತೆ ವಿಶೇಷವಾಗಿ ಹಸ್ತ ನಕ್ಷತ್ರದಲ್ಲಿ ಕುಳಿತು ಬಿಟ್ಟಿರತಕ್ಕಂಥದ್ದು. ಶುಭಗ್ರಹಗಳ ದೃಷ್ಟಿ ಇಲ್ಲ ಲಕ್ಷ್ಮಿ ಮೇಲೆ. ಕುಜನ ದೃಷ್ಟಿ, ಶನಿಯ ವಕ್ರ ದೃಷ್ಟಿ, ಶಾರ್ಟ್ಕಟ್. ಶನಿ ವಕ್ರ ಅಂತ ಹೇಳ್ತಿದ್ದಾಗೆ ಶಾರ್ಟ್ಕಟ್ ದುಡ್ಡು ವಕ್ರವಾಗಿ ನೋಡ್ತಿದ್ದ. ಬೆಟ್ಟಿಂಗು, ಜೂಜು, ಸಟ್ಟ, ಇನ್ನೊಂದು ಬಿಟ್ ಕಾಯಿನು, ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟ್, ಹೀಗೆ ಬೇಗ ಡ್ರಗ್ಸು ಮಾರಾಟ, ಒಂದು ರೀತಿ ಹೀಗಾದ್ರೂ ಸರಿ, ಹಾಳು ಮಾಡಾದ್ರೂ ಸರಿ, ನಾನು ಮಾತ್ರ ಚೆನ್ನಾಗಿರ್ಬೇಕು ಅನ್ನತಕ್ಕಂಥ ಭಾವ ವಿಪರೀತ ಬಂದ್ಬಿಟ್ಟಿದೆ. ನಿಂತರೆ ಸುಳ್ಳು, ಕುಳಿತರೆ ಸುಳ್ಳು, ಎಲ್ಲದರಲ್ಲೂ ಸುಳ್ಳು ಹೇಳಲಿಕ್ಕೆ ನಿಂತ್ಕೊಬಿಟ್ಟಿದ್ದೇವೆ. ಶುಕ್ರ ನೀಚನಾಗಿ ಬಿಟ್ಟಿದ್ದಾನೆ. ಈ ಬಾರಿಯ ಲಕ್ಷ್ಮಿ ಅಲ್ಲೊಂದು ನೋವಿದೆ, ಅದನ್ನ ನಾಳೆ ಹೇಳ್ತಾನೆ. ಆದ್ರೂ ಹಬ್ಬದ ಒಂದು ಆಚರಣೆ ಹೆಂಗೆ ಏನೆಲ್ಲ ಸಿದ್ಧತೆ ಮಾಡ್ಕೋಬಹುದು, ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಇರತಕ್ಕಂಥವರು, ಇವೆಲ್ಲವನ್ನ ಒಂದು ಪುಟ್ಟ ವಿರಾಮ ತಗೊಂಡು ತಿಳಿಸ್ಕೊಡ್ತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ?
ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ವರಮಹಾಲಕ್ಷ್ಮಿ ಹಬ್ಬ. ಲಕ್ಷ್ಮೀಂ ಕ್ಷೀರ ಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವ ವನಿತಾಂ ಲೋಕೈಕ ದೀಪಾಂ ಕುರಾಂ ಶ್ರೀಮನ್ಮಂದ ಕಟಾಕ್ಷ ಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ. ತಾಯಿ ಜಗನ್ಮಾತೆ ಲಕ್ಷ್ಮಿ ಇಲ್ಲದೆ ಇಲ್ಲ ನಮ್ಮ ಬದುಕು. ಲಕ್ಷ್ಮಿಯೇ ಇವತ್ತು ಈ ಕುರುಡು ಕಾಂಚನ. ದುಡ್ಡಿದ್ರೇನೆ ಮಕ್ಕಳೇ ಎಲ್ಲರೂ ಬಯಸುದು ನಮ್ಮ ಸಂಪಾದನೆಗೆ ತಕ್ಕಷ್ಟು ಒಂದು ಲಕ್ಷ್ಮಿ ಇದೆಯಾ, ಅದಕ್ಕೋಸ್ಕರವೇ ಪರಿತಪನ, ಓಡೋದು, ಹಾರೋದು, ಜಿಗಿಯೋದು, ಮೋಸ ಮಾಡೋದು. ನ್ಯಾಯವಾಗಿಯೂ ಬದುಕೋರಿದ್ದಾರೆ, ಧರ್ಮವಾಗಿಯೂ ಬದುಕುವವರಿದ್ದಾರೆ. ಎರಡೂ ಬಿಟ್ಟು ಎಲ್ಲವನ್ನೂ ಬಿಟ್ಟು ಪರಿತ್ಯಕ್ತರಾಗಿ ಇರತಕ್ಕಂಥವರನ್ನು ನಾವು ನೋಡುತ್ತಿದ್ದೇವೆ. ಇರ್ಲಿ, ಹಬ್ಬವನ್ನ ವಿಶೇಷವಾಗಿ ಪ್ರಾತಃ ಕಾಲ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ವರಮಹಾಲಕ್ಷ್ಮಿ ಹಬ್ಬ, ಯಾಕಂದ್ರೆ ಎಲ್ಲರೂ ಮಲಗಿರ್ತಾರೆ. ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಒಂದು 3-3:30 ಒಂದು 5:15, 5:45 ಒಳಗಡೆ ಇಲ್ಲ 6 ಗಂಟೆ ಒಳಗಡೆ ಮಾಡಿಕೊಳ್ಳುವ ಪೂಜೆ ಶ್ರೇಷ್ಠ, ಅತ್ಯಂತ ಶ್ರೇಷ್ಠ. ಗಾನ ಗಂಧರ್ವ ಬ್ರಹ್ಮದೇವನೇ ಬಂದು ಪೂಜೆ ಮಾಡತಕ್ಕಂಥ, ದೀಪ ಹಚ್ಚತಕ್ಕಂಥ ಸಮಯ, ಭಗವಂತನ ದರ್ಶನ ಮಾಡತಕ್ಕಂಥ ಒಂದು ಸಮಯ. ಅಂಥದೊಂದು ಆ ವಿಷ್ಣುವಿನ ವಿಶೇಷವಾಗಿ ಹೃದಯ ಕಮಲದಲ್ಲಿ ನೆಲೆಸಿರತಕ್ಕಂಥ ಶ್ರೀಕಾರ, ಲಕ್ಷ್ಮೀಕಾರ ಅನ್ನತಕ್ಕಂಥದ್ದು ಅಮ್ಮನವರದ್ದು ಪ್ರಾತಃ ಕಾಲ. ಇವತ್ತಿಗೆ ಈಗಲಿಂದಲೇ ಸಿದ್ಧತೆಗಳಿಗೆ ರೆಡಿಯಾಗಿ. ಗುರುಗಳೇ, ನಾಳೆ ಬೆಳಿಗ್ಗೆ ನಮಗ್ ಕಷ್ಟ ಆಗ್ಬಿಡುತ್ತೆ ಗುರುಗಳೇ. ಗೋಧೂಳಿ ಹೊತ್ತಲ್ಲೂ ಮಾಡಬಹುದು ಲಕ್ಷ್ಮೀ ಪೂಜೆ. ಗೋಧೂಳಿ ಹೊತ್ತಿನಲ್ಲಿ ಮಾಡುವ ಪೂಜೆಗಿಂತಲ ಗೋಧೂಳಿ ಹೊತ್ತು ಗೋವು ಅಂದ್ರೆ ಅಮ್ಮನಿಗೆ ತುಂಬಾ ಇಷ್ಟ. ಗೋ ಪೂಜೆ ಇಲ್ಲದೆ, ಗೋವಿನ ಸಗಣಿ ಇಲ್ಲದೆ ಆ ಲಕ್ಷ್ಮೀ ಪೂಜೆ ಇಲ್ಲ ಅನ್ನತಕ್ಕಂಥದ್ದು. ಗೋಧೂಳಿ ಹೊತ್ತಿನಲ್ಲೂ ನಾಳೆ ಸಂಜೆ ಮಾಡ್ಕೋಬಹುದು ಮಕ್ಕಳೇ, ತೊಂದರೆ ಏನಿಲ್ಲ. ನಿಮ್ಮ ಅನುಕೂಲ. ಆರ್ಭಟಗಳಿರ್ತವೆ, ಸದ್ದು ಗಲಾಟೆ, ಇನ್ನೊಂದು ಹಾಗೆ ಹೀಗೆ ಓಡಾಡ್ತಾ ಮನೇಲಿ ಎಲ್ರೂ ಇರ್ತಾರೆ, ಸ್ವಲ್ಪ ಕಷ್ಟ ಆಗತಕ್ಕಂಥದ್ದು ಆಗುತ್ತೆ ಅಂತ ಹೇಳಿ ಕೆಲವು ಹಿರಿಯ ವೈದಿಕರು ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು, ನಾಳೆ ಶುಕ್ರವಾರ ಬೆಳ್ಳಂಬೆಳಗ್ಗೆ ಪೂಜೆ ಮಾಡಿಕೊಂಡರೆ ಶ್ರೇಷ್ಠ. ನಿಮ್ಮ ಶಕ್ತಿಯಾನುಸಾರ ಅಲ್ಲೊಂದು ಕಳಶ ಸ್ಥಾಪನ. ತುಂಬಾ ಜನ ಗುರುಗಳ ಕಳಶದಲ್ಲಿ ಏನಿಡೋದು, ಏನು ಬೇಕಾದ್ರೂ ಇಡ್ಬೋದು. ಬರೀ ನೀರು ಹಾಕಿ ತುಳಸಿ ಇಟ್ಟು ಅದ್ರ ಮೇಲೆ ಮಾವಿನ ಎಲೆ ಇಟ್ಟು ಶುಭ್ರವಾಗಿ ಅರಿಶಿನ ಕುಂಕುಮ ಇಟ್ಟಿರ್ತಕ್ಕಂಥ ಒಂದು ತೆಂಗಿನಕಾಯಿನ ಕೂಡ ಇಟ್ಟು ಪೂಜೆ ಮಾಡ್ಕೋಬೋದು. ಗುರುಗಳೇ, ಅಮ್ಮನಿಗೆ ನೈವೇದ್ಯ ಅಂದ್ರೆ ಇಷ್ಟ ಗುರುಗಳೇ. ಇರ್ಲಿ, ಅದಕ್ಕೆ ಮೊದಲು ಕಳಶ. ಗುರುಗಳೇ, ಬಂಗಾರದ್ದೇ ಇಡ್ಬೇಕಾ, ಬೆಳ್ಳಿದೇ ಇಡ್ಬೇಕಾ, ಪಂಚಲೋದ್ ಇಡ್ಬೋದಾ? ಖಂಡಿತ ಇಡ್ಬೋದು. ನಿಮ್ ಶಕ್ತಿಯಾನುಸಾರಕ್ಕೆ, ಅವರವರ ಶಕ್ತಿಯಾನುಸಾರಕ್ಕೆ. ಕೆಲವರು ನವಧಾನ್ಯಗಳು ಹಾಕ್ತಾರೆ, ಕೆಲವರು ಬರೀ ಅಕ್ಕಿ ಹಾಗೂ ಒಣಗಿದ ಖರ್ಜೂರ ಈ ತರದ್ದು ಆ ಕಳಶದಲ್ಲಿ ಹಾಕಿಡ್ತಾರೆ. ನಿಮ್ಮ ಅನುಕೂಲ. ಹಾಗೆಲ್ಲ ಏನೂ ಇಲ್ಲ. ಭಗವಂತನನ್ನು ನಾನು ಹೇಳಿದ್ನಲ್ಲ, ಭಕ್ತಿ ಎಂಬ ರಸದಿಂದ ಮಾಡಿ, ತೃಪ್ತಿಯಾಗಿ ಮಾಡಿ. ಲಕ್ಷ್ಮೀ ಹಬ್ಬಕ್ಕೊಂದು ನೆನ್ಪಿಟ್ಕೊಳ್ಳಿ, ಯಾವ ತಪ್ಪು ಮಾಡಿದರೂ ಸಹಿಸುತ್ತದೇನೋ ಆ ಪ್ರಕೃತಿ ಮಾತೆ. ಕಣ್ಣೀರ್ ಹಾಕೊಂಡು ಮಾಡೋ ಹಾಗಿಲ್ಲ. ಅದಕ್ಕೆ ನಮ್ಮ ಮನೆಯ ಸ್ತ್ರೀಯರು ಕಣ್ಣಲ್ಲಿ ನೀರು ಹಾಕಬಾರದು. ಇದು ವಿಧಿಬದ್ಧ ಶಾಸನ. ನೆನಪಲ್ಲಿ ಇಟ್ಕೊಳ್ಳಿ.
ಅವ್ರ ಕಣ್ಣಲ್ಲಿ ನೀರ್ ಹಾಕೊಂಡ್ರೆ ಬದುಕು ಚೆನ್ನಾಗಿರುತ್ತೇನಪ್ಪ. ಬಾಧೆ ಇಟ್ಟು ಸೊಸೆಗೆ ಬಾಧೆ ಇಟ್ಟು ವರಮಹಾಲಕ್ಷ್ಮಿ ಹಬ್ಬ ಮಾಡಿಬಿಟ್ಟು, ಇಲ್ಲ ಅತ್ತೆಗೆ ಬಾಧೆ ಇಟ್ಟು ವರಮಹಾಲಕ್ಷ್ಮಿ ಹಬ್ಬ ಮಾಡಿಬಿಟ್ಟು, ಇಲ್ಲ ಒಡ ಹುಟ್ಟಿದ ಸೋದರಿಯರಿಗೆ ಬಾಧೆ ಇಟ್ಟು ವರಮಹಾಲಕ್ಷ್ಮಿ ಹಬ್ಬ ಮಾಡಿಬಿಟ್ಟು, ಇಲ್ಲ ನನ್ನ ವಾರಗಿತ್ತಿ, ಇಲ್ಲ ಪತಿಯ ಮನೆಯ ಸ್ತ್ರೀಯರಿಗೆ ಬಾಧೆ ಇಟ್ಟು ಮಾಡಿಬಿಟ್ಟ ವರಮಹಾಲಕ್ಷ್ಮಿ ಹಬ್ಬ ಖಂಡಿತ ಫಲಿಸುವುದಿಲ್ಲ. ಆದ್ರೆ ಶುಕ್ರ ನೀಚ ನೋಡಿ ಇನ್ನೊಬ್ಬರಿಗೆ ಬಾಧೆ ಇಟ್ಟು ಬದುಕಬೇಕು ಅನ್ನತಕ್ಕಂತ ಒಂದು ಭಾವ. ಹೇಗಾದ್ರೂ ಸರಿ ಎಲ್ರೂ ಚೆನ್ನಾಗಿರ್ಬೇಕು, ಅದು ನಾನು ಒಬ್ಬನೇ ಆಗಿರ್ಬೇಕು ಅನ್ನೋದೊಂದು ಬಂದ್ಬಿಟ್ಟಿದೆ. ಖಂಡಿತ ನಿಮ್ಗೆ ವರಮಹಾಲಕ್ಷ್ಮಿ ಹಬ್ಬ ಒಲಿಯಲ್ಲ ಮಕ್ಕಳೇ. ಬರ್ದಿಟ್ಕೊಳ್ಳಿ, ಇದು ನಿಮ್ಮ ಬರ್ದಿಟ್ಕೊಳ್ಳಿ. ಹೋಗಿ ಎಲ್ಲಾದ್ರೂ ದೊಡ್ಡದಾಗಿ ಬರೆದು ಬಿಡಿ. ನಾನು ಆ ವಿಜೃಂಭಣೆಯಿಂದ ಮಾಡಿದೆ, ಈ ವಿಜೃಂಭಣೆಯಿಂದ ಮಾಡಿದೆ. ಖಂಡಿತ ಇಲ್ಲ. ಒಡ ಹುಟ್ಟದವ್ರು ನೋಡ್ಲಿಲ್ಲ, ತನ್ನವ್ರು ನೋಡ್ಲಿಲ್ಲ, ಅಕ್ಕಪಕ್ಕದವ್ರು ನೋಡ್ಲಿಲ್ಲ, ಮರ್ಯಾದೆ ಕೊಡ್ಲಿಲ್ಲ, ಒಂದು ಮಾತೃ ಸ್ವರೂಪಿಣಿಯಾಗಿರ್ತಕ್ಕಂಥ ಸ್ತ್ರೀಯನ್ನ ಅಲ್ಲಿ ಕೆಟ್ಟದಾಗಿ ಮಾತನಾಡಿ, ಚುಚ್ಚಿ ಮಾತನಾಡಿ, ಖಂಡಿತ ನೀವು ಎಷ್ಟೇ ಜೋರಾಗಿ ಹಬ್ಬ ಮಾಡಿ ನಡೆಸುವುದಿಲ್ಲ. ಅದಕ್ಕೆ ಹೇಳ್ತಾರೆ, ಆದಷ್ಟು ಶುಕ್ರ ನೀಚ ಅಂದ್ರೆ ಇವತ್ತು ಪ್ರತಿ ಮನೆಯ ಸ್ತ್ರೀಯು ಕಣ್ಣೀರಲ್ಲಿದ್ದಾಳೆ, ಪ್ರತಿ ಮನೆಯ ಸ್ತ್ರೀಯು ಒದ್ದಾಟದಲ್ಲಿದ್ದಾಳೆ. ಏನೋ ಭಯ, ಏನೋ ಭಾರ, ಏನೋ ಕಂಪನ, ಏನೋ ಸಂಕಟ. ಮದುವೆಯಾಗದವರಿಗೆ ಮದುವೆ ಇಲ್ಲ ಅನ್ನೋ ಚಿಂತೆ, ಮದುವೆಯಾದ ಮೇಲೆ 108 ಚಿಂತೆ ಇಟ್ಕೊಬಿಟ್ಟಿದ್ದಾರೆ. ಅಂಥದ್ರಲ್ಲಿ ಈ ಹಬ್ಬ ಮಾಡ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಆ ಒಂದು ನೈವೇದ್ಯ, ಆ ಪೂಜೆ ಅನ್ನೋದು ಏನ್ ಗೊತ್ತಿಲ್ಲ, ಭಕ್ತಿ. ಅಮ್ಮ ನೀನೇನೋ ಕೊಟ್ಟಿದ್ದೆ, ನನ್ನ ಮಟ್ಟಕ್ಕೆ ಮಾಡ್ತಿದ್ದೇನೆ, ಆದಷ್ಟು ಇನ್ನೊಬ್ರಿಗೆ ನೋವು ಕೊಡದೆ ಮಾಡ್ತೇನೆ, ಇನ್ನು ಮೇಲೆಯಾದ್ರೂ ನೋವು ಕೊಡೋಲ್ಲ, ಇನ್ನು ಮೇಲೆಯಾದ್ರೂ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ನಿಯಮಪ್ಪ. ಅಪ್ಪಿ ತಪ್ಪಿ ಹೆಣ್ಮಕ್ಳಿಗೆ ನೋವು ಕೊಟ್ಟಿತ್ತು ನಿಮಗೆ, ಅದೊಂದು 10 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು, 30 ವರ್ಷ ಕಿತ್ಕೊಂಡು ಬದುಕು ಕಟ್ಟಬಹುದು ಮಕ್ಕಳೇ. ನಿಮ್ಮ ಕಣ್ಣು ಮುಂದೆಯೇ ನೀವು ಕಟ್ಟಿದ ಸಾಮ್ರಾಜ್ಯ ಕುಸಿದು ಹೋಗುತ್ತದೆ. ನೀವು ಕಟ್ಟಿದ ಕೋಟೆ ನೆನ್ಪಿಟ್ಕೊಳ್ಳಿ, ಯಾರ್ದೋ ಕಿತ್ತೋ ಬಸ್ದೋ. ಮುಸಲಮ್ಮ ಪಂಡಗ ಮುಂದರ ಕುಂದಿ ಅಂತ ಹೇಳೋರು ಹಿಂದೆ. ಅದೆಲ್ಲ ಈಗ ಹಾಕಿದ ರೊಟ್ಟಿ ಈಗಲೇ ತಿರುವಿ ಆಗ್ತಕ್ಕಂಥ ಒಂದು ಭಾವ ಬಂದ್ಬಿಟ್ಟಿದೆ. ಕರ್ಮದ ಪರಾಕಾಷ್ಠತೆ ಎಷ್ಟು ದಿನ, ಹೇಗೆ, ಇದನ್ನ ನೆನಪಲ್ಲಿಟ್ಕೊಳ್ಳಿ ಮಕ್ಕಳೇ. ಸೊ ಒಂದು ಅತಿ ವಿಶೇಷವಾಗಿ ಪಂಚಲೋಹದಿಟ್ಟಿದ್ದೇನೆ, ಬೆಳ್ಳಿದಿಟ್ಟಿದ್ದೇನೆ, ಅದೆಲ್ಲ ಏನೂ ಇಲ್ಲ. ನಿಮ್ಮ ಶಕ್ತಿಯ ಅನುಸಾರ ಕಳಶ ಸ್ಥಾಪನಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಒಂದು ಹಸುವಿನ ಸಗಣಿ ವ್ಯವಸ್ಥೆ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಬಾಳೆ ದಿಂಡು ವಿಶೇಷವಾಗಿ ಬಾಳೆಗೊನೆ ಚಿಕ್ಕದಾಗಿ ಮಾರ್ತಿರ್ತಾರೆ, ತಂದಿಟ್ಕೊಳ್ಳಿ. ಅಮ್ಮನವರಿಗೆ ಅತಿ ವಿಶೇಷವಾಗಿ ಒಂದು ಸೀರೆ ಇಷ್ಟ, ಅದು ಸಿಗಲಿಲ್ಲ, ಅದಕ್ಕೋಸ್ಕರ ದಾಂಗುಡಿ ಇಡಬೇಡಿ, ಓಡ್ಬೇಡ, ಅದು ಉಟ್ರಣ. ಈಗ ನಮ್ಮ ಮನೆ ಅಕ್ಕ ತಂಗಿರು ಬರ್ತಾರೆ, ಒಬ್ಬೊಬ್ರಿಗೂ ಒಂದೊಂದು ಇಷ್ಟ ಇರುತ್ತೆ, ಅದು ಕೊಟ್ರೆ ತುಂಬಾ ಖುಷಿ ಪಟ್ಬಿಡ್ತಾರೆ, ಅಣ್ಣ ಅಂತ ಹೇಳ್ತಾರೆ. ಹೌದಲ್ವಾ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮಗೊಂಥರ ರಾಖಿ ಹಬ್ಬದ ತರ ಮಕ್ಕಳೇ. ರಾಖಿ ಹಬ್ಬ, ಉತ್ತರ ಭಾರತದವರು ರಾಖಿ ಮಾಡಿದ್ರೆ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡ್ತೇವೆ ಇಲ್ಲಿ. ಅದರಲ್ಲೂ ಕರ್ನಾಟಕ ಸಂಪ್ರದಾಯದಲ್ಲಿ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬಂದು ನಮ್ಮ ಅಕ್ಕ ತಂಗಿಯನ್ನ ನೆನೆಸ್ಕೊಳ್ತಕ್ಕಂಥದ್ದು, ಅವ್ರಿಗೆ ಏನಾದ್ರೂ ಒಂದು ಬಾಗಿನ, ಹಣ್ಣು, ಕಾಯಿ ಈ ತರದ್ದು ಕೊಡ್ತಕ್ಕಂಥದ್ದು, ಅಕ್ಕ ಪಕ್ಕ ಒಂದು ಬಂಧ ಸಂಬಂಧ ಅನುಬಂಧಗಳಿದ್ದಾವೆ ಅಂಥವ್ರು ಕರೆದು ಮಾಡತಕ್ಕಂಥದ್ದು. ಇದನ್ನ ನೆನಪಲ್ಲಿಟ್ಕೊಳ್ಳಿ. ಅದರಿಂದ ಅಮ್ಮನವರಿಗೆ ವಿಶೇಷವಾಗಿ ಒಂದು ಸೀರೆ ತುಂಬಾ ಇಷ್ಟ. ಆಕೆ ಆ ಒಂದು ಕ್ಷೀರ ಸಮುದ್ರ ಕಳೆದಾಗ ಎದ್ದು ಬಂದಾಗ ಅಮ್ಮ ವಿಶೇಷವಾಗಿ ಶ್ವೇತವರ್ಣದ ಸ್ಯಾರಿ, ಕೆಂಪು ಅಂಚು, ಕೆಂಪಂಚು ಬಿಳಿ ಸೀರೆ. ನಿಮಗ್ ಜೀವನದಲ್ಲಿ ಯಾವಾಗಲಾದ್ರೂ ಅದಾಗ ಆ ಥರದ್ದು ಒಂದು ತಂದು ಇಟ್ಕೊಂಡಿರಿ ಅಮ್ಮನವ್ರಿಗೋಸ್ಕರ. ಅದಕ್ಕೆ ಅಂತ ಒಂದು ಪೆಟ್ಟಿಗೆ ಇಟ್ಕೊಂಡಿರಿ. ದೇವರ ಪೂಜೆಗಳು, ಸಂಕಲ್ಪಗಳಿಗೆ ಪಾತ್ರೆ, ಉದ್ಧರಣೆ, ತಟ್ಟೆ, ಲೋಟ, ನೈವೇದ್ಯಕ್ಕೆ ಇಡ್ತಕ್ಕಂಥದ್ದು, ಕಳಶಕ್ಕೆ ಇನ್ನೊಂದು, ಇದೆಲ್ಲ ಇಟ್ಕೊಂಡಿರ್ಬೇಕು. ಅದನ್ನ ಶುಚಿಭೂತರಾಗಿ ಒಂದ್ ಕಡೆ ಇಟ್ಟಿರ್ಬೇಕು. ಹೆಂಗಂದ್ರೆ ಹಂಗೆ, ಯಾವಾಗಂದ್ರೆ ಯಾವಾಗ. ನಾವು ತಿನ್ನೋ ತಟ್ಟೆಲಿ ಇನ್ನೊಬ್ರಿಗೆ ಊಟ ಇಡ್ಲಿಕ್ಕೆ ಆಗುತ್ತಾ? ತಪ್ಪಲ್ವಾ? ಹಾಗೆ ದೇವರಿಗೆ ನಮ್ಮನ್ನ ಈ ಲೋಕಕ್ಕೆ ಕಳಿಸಿದಂತ ಯಾವುದೋ ಒಂದು ಮಹಾಶಕ್ತಿ ಸ್ವರೂಪಣ್ಣೇ ನಮಃ. ಅಮ್ಮ ಕಳಿಸಿರೋದು ನಮ್ಮನ್ನ ಅಲ್ಲೊಂದು ಆಟ ಆಡ್ಲಿಕ್ಕೆ.
ಹ್ಮ್ ಅದಕ್ಕೋಸ್ಕರ ಆ ಥರದ ವ್ಯವಸ್ಥೆ. ಸೊ ನಿಮಗೆ ಅನುಕೂಲ ಆದಾಗ ಇವತ್ತಾಗ್ಲಿಲ್ಲ ಪರವಾಗಿಲ್ಲ, ಓಡಿ ಧುಮುಕ್ಬೇಡಿ ಬಟ್ಟೆ ಅಂಗಡಿಗಳಿಗೆ. ನೋಡಿದಾನೆ ಒಂದು ಕೆಂಪಂಚು ಬಿಳಿ ಸೀರೆ ಇದ್ರೆ ತುಂಬಾ ಇಷ್ಟ ಅಮ್ಮನಿಗೆ, ಪ್ರಯತ್ನ ಮಾಡಿ. ಇಲ್ಲ ನಾರ್ಮಲ್ ಒಂದು ಕೆಂಪು ಸೀರೆ, ಇಲ್ಲ ಒಂದು ಹಸಿರು ಸೀರೆ ಇಡ್ತಕ್ಕಂಥದ್ದು ತೊಂದರೆ ಏನಿಲ್ಲ. ಎರಡನೇದು, ಅಮ್ಮನಿಗೆ ಅನ್ನಪೂರ್ಣೇಶ್ವರಿ ಸಂಕೇತ. 5 ರೀತಿಯ ಅನ್ನಗಳನ್ನ ಮಾಡಬೇಕು. 5ರ ಸಂಖ್ಯೆಯಲ್ಲಿ ವರಮಹಾಲಕ್ಷ್ಮಿ ಇದೆ ವಿಶೇಷವಾಗಿ. ಅದಕ್ಕೂ ಒಂದು ಸಿದ್ಧತೆ ಮಾಡ್ಕೊಳ್ಳಿ. ಏನ್ ಮಾಡ್ಕೊಳ್ಳೋಣ? ಒಂದು ಪಾಯಸ ಅನ್ನ, ಒಂದು ಪುಳಿಯೋಗರೆ, ಒಂದು ಚಿತ್ರಾನ್ನ, ನಾರ್ಮಲ್ ಅನ್ನ, ಮೊಸರನ್ನ ಸ್ವಲ್ಪ, ಈ ರೀತಿ 5 ರೀತಿಯ ಅನ್ನ ಮಾಡಿಕೊಳ್ಳಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಇನ್ನೊಂದು ವಿಶೇಷವಾಗಿ ಅಮ್ಮನಿಗೆ ಪೂಜೆಯಲ್ಲಿ ಒಂದು ಪತ್ರೆ ಹೂವು ತುಂಬಾ ಇಷ್ಟ ಸಿಕ್ಕರೆ ನೋಡಿ, ಅದಕ್ಕೂ ಹೋಗಿ ಗಿಡನ ಕಿತ್ಕೊಂಡು ಬಂದ್ಬಿಡ್ಬೇಡಿ. ಇನ್ನೊಬ್ಬರಿಗೆ ಕಿತ್ಕೊಂಡು ಬಂದು ದೇವಿ ಪೂಜೆ ಮಾಡೋ ಹಾಗಿಲ್ಲ. ಇನ್ನೊಬ್ಬರ ಸೌಭಾಗ್ಯ ಕಸ್ದು, ಇನ್ನೊಬ್ಬರ ದರ್ಶನ ಕಸ್ದು. ಯಾವತ್ತಾದ್ರೂ ಆಲಯಗಳಿಗೆ ಹೋದಾಗ ಮುಂದುಗಡೆ ನಿಂತ್ಕೊಂಡ್ಬಿಡೋದು ನಾವು, ನಮಗೇ ಸಿಗಬೇಕು, ನಮಗೇ ಪ್ರಸಾದ, ನಮಗೇ ದರ್ಶನ, ನಮಗೇ ಪೂರ್ಣ ದರ್ಶನ. ಇಲ್ಲಪ್ಪ, ಅದಕ್ಕೆ ಪಕ್ಕಕ್ಕೆ ಸೆಂಟ್ರಲ್ಲಿ ಒಂದು ಹಾಕಿರ್ತಾರೆ, ನಿಂತ್ಕೊಳ್ಳೋ ಸೈಡಲ್ಲಿ. ಆ ಕಡೆಯಿಂದ ಹೋಗ್ತಿರೋರು ಆ ಕಡೆಯಿಂದ ನೋಡ್ತಾ ಅಯ್ಯ ಶಿವಯ್ಯ ಅಮ್ಮ ಕೇಶವ ಅಂತ ಅವ್ನು ನೋಡ್ಕೊಂಡು ಹೋಗ್ತಕ್ಕಂಥದ್ದು. ಇದನ್ನ ನೆನಪಲ್ಲಿಟ್ಕೊಳ್ಳಿ. ಹಾಗೆಯೇ ದರ್ಶನವನ್ನ ಹೇಗೆ ಇನ್ನೊಬ್ರದ್ದು ನಾವು ಕಿತ್ಕೋಬಾರ್ದು, ಹಾಗೆಯೇ ಈ ನೈವೇದ್ಯ ಪತ್ರ, ಮುಖ್ಯವಾಗಿ ಪೂಜೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಪತ್ರ ಹೇಳ್ಕೊಡ್ತೇನೆ, ಪ್ರಯತ್ನ ಮಾಡಿ. ಸಿಕ್ಕರೆ ಬೆಲ್ವ ಪತ್ರೆ. ಅಯ್ಯೋ ನನ್ನ ಲಕ್ಷ್ಮವ್ವನಿಗೆ ಅಣ್ಣಯ್ಯ ಅಂದ್ರೆ ಪ್ರಾಣ. ಶಿವಯ್ಯ ಅಲ್ವಾ ಆ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು. ಅದರಿಂದ ಬೆಲ್ವಪತ್ರೆ ತಂದು ಒಂದು ದಳವಾದರೂ ಇಟ್ಟು ವರಮಹಾಲಕ್ಷ್ಮಿಗೆ, ಲಕ್ಷ್ಮೀ ಸ್ವರೂಪಕ್ಕೆ, ಲಕ್ಷ್ಮೀ ಪ್ರಾರ್ಥನೆ ಮಾಡ್ತಕ್ಕಂಥವರು ಇಟ್ಟು ಪೂಜೆ ಮಾಡತಕ್ಕಂಥದ್ದು ಮಾಡಿ ನೋಡಿ. ಅದೊಂದು ಅದ್ಭುತ, ಸೂಪರ್. ಒಂದು 5 ರೀತಿಯ ನೈವೇದ್ಯಗಳು, ಪ್ರಸಾದಗಳು ಅಂತ ಹೇಳಿದೆ. ಅದರಲ್ಲಿ ಒಂದು ವಿಶೇಷವಾಗಿ ಒಂದು ಪ್ರಸಾದ ಅಮ್ಮನಿಗೆ ತುಂಬಾ ಇಷ್ಟ. ಕಡಲೆ ಬೇಳೆಯಿಂದ ಮಾಡಿರತಕ್ಕಂಥ ಪ್ರಸಾದ ಅಮ್ಮನಿಗೆ ತುಂಬಾ ಇಷ್ಟ. ಸಿದ್ಧತೆ ಮಾಡ್ಕೊಳ್ಳಿ, ತಂದಿಟ್ಕೊಳ್ಳಿ. ಕಡಲೆಬೇಳೆ ಹಾಕಿ ಪಾಯಸ ಮಾಡಿಡ್ಬೋದು. ಸಣ್ಣ ತುಪ್ಪ, 1 ಡ್ರಾಪ್ ತುಪ್ಪ ಆಗುತ್ತೆ ಗುರುಗಳೇ. ಹೋಳಿಗೆ ಮಾಡ್ತೀವಿ, ಇನ್ನು ಏನಾದ್ರೂ ಒಂದು ಸಿಹಿ ಊರಣಗಳು ಮಾಡ್ತೇವೆ, ಕಡಲೆಬೇಳೆ ಹಾಕ್ಬಿಟ್ಟು ಫ್ಯಾಂಟಾಸ್ಟಿಕ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಅಂತರದ್ದು ಹೋಗಿ ಎಲ್ಲ ತಗೊಬಂದು ಇಟ್ಕೊಳ್ಳಿ. ಒಂದು 5 ಜನಕ್ಕೆ ಬಾಗಿನ ಸಿದ್ಧ ಮಾಡ್ಕೊಳ್ಳಿ. ಮಡ್ಲಕ್ಕಿ ಅಂತೇವೆ, ಉಡಿ ಅಂತೇವೆ, ಬಾಗಿನ ಅಂತೇವೆ. ನಿಮ್ಮ ಮನೆಯ ಸಂಪ್ರದಾಯ ನೆನ್ಪಿಟ್ಕೊಳ್ಳಿ. ಹಿರಿಯರನ್ನ ಕೇಳಿ. ಅದಕ್ಕೆ ಹಿರಿಯರ್ಬೇಕು ಅನ್ನೋದು. ಹಬ್ಬ ಹಿರಿಯರು ಕೂತ್ಕೊಂಡು ಅವ್ರು ನಾವುಗಳು ಮಾಡ್ತಿದ್ರೆ ಅವ್ರ ಆನಂದವೇ ಆನಂದ. ಮನೇಲಿ ಹಬ್ಬ ಇದ್ದಾಗ ವರಮಹಾಲಕ್ಷ್ಮಿ ಹಬ್ಬ ಮಾಡಿಸ್ತಿತ್ತು, ಅದರ ಆನಂದವೇ ಆನಂದ. ಅಕ್ಕ ತಂಗಿರ್ನೆಲ್ಲಾರನ್ನು ಕರೆದು ಅರ್ಶಿನ ಕುಂಕುಮ ಅವ್ರ ಮನೆಯಲ್ಲೂ ಇದೆ, ಮುಗಿಸ್ಕೊಂಡು ಮಾನ್ಯ ದಿನ ಬನ್ನಿ, ತೊಂದ್ರೆ ಇಲ್ಲ. ನಿಮ್ಮ ಮನೆ ಪೂಜೆ ಮುಖ್ಯ, ಅಣ್ಣನ ಮನೆ ಪೂಜೆಗೆ ಬರ್ಬೇಕು ಅಂತೇನು ಇಲ್ಲ. ಫಸ್ಟ್ ನಿಮ್ ಮನೇದ್ ಮಾಡ್ಕೊಳ್ಳಿ, ಆಮೇಲೆ ಅನ್ನತಕ್ಕಂಥದ್ದನ್ನ ಅವ್ವ ಹೇಳ್ಕೊಟ್ಟಿತ್ತು. ಒತ್ತಡ ಆಗ್ಬಿಡೋ, ಅವ್ರವ್ರ ಸಂಸಾರ ಇರುತ್ತೆ ಅಂತಕ್ಕಂಥದ್ದು. ಮಿನಿಮಮ್ 5 ಬಾಗಿನ ರೆಡಿ ಮಾಡಿ ಇಡಬೇಕು. ಮಡ್ಲಕ್ಕಿ, ಉಡಿ ತುಂಬಿಸೋದು ರೆಡಿ ಮಾಡ್ಕೊಳ್ಳಿ, ತಂದಿಟ್ಕೊಳ್ತಕ್ಕಂಥದ್ದು. ನಿಮ್ ಶಕ್ತಿ ಇದೆ, ಸೀರೆ ಇಡ್ಬೋದು, ಬಳೆ ಇಡ್ಬೋದು, ಒಂದಷ್ಟು ದುಡ್ಡು ಇಡ್ಬೋದು. ನಿಮ್ ಶಕ್ತಿ ಮಕ್ಕಳು, ಒಂದಷ್ಟು ಬಂಗಾರವೂ ತಂದಿಡ್ಬೋದು, ಒಂದೊಂದು ಉಂಗುರ ತಂದಿಡ್ಬೋದು. ಈಗಿನ್ನೆಲ್ಲೇ ಗುರುಗಳೇ ಬಂಗಾರ ಲೆಕ್ಕಾಚಾರ ಸರಿ ಇದ್ರೆ ಇಟ್ಸ್ ಗೋಯಿಂಗ್ ಟು ಜಂಪ್. ಶುಕ್ರ ನೀಚ, ಶನಿ ವಕ್ರನಾಗಿ ನೋಡ್ತಿರೋದ್ರಿಂದ ಅದು ಪ್ರತಿದಿನ ಒಂದು 500 ರೂಪಾಯಿ 1000 ರೂಪಾಯಿ ಗ್ರಾಮ್ ಲೆಕ್ಕಾಚಾರದಲ್ಲಿ ಮಿನಿಮಮ್ 100 ಇಂದ 200 ರೂಪಾಯಿ ಬಂದು ನಿಲ್ಲುತ್ತೆ. ಇರ್ಲಿ, ಅದ್ರ ಪಾಡ್ಗಾದಿರ್ಲಿ. ನಿಮ್ ಶಕ್ತಿಯಾನುಸಾರ ಏನೋ ಒಂದು ನಿಮ್ಮ ಮಟ್ಟಕ್ಕೆ ತಂದಿಟ್ಕೊಳ್ತಕ್ಕಂಥದ್ದು ಮಾಡ್ಕೊಂಡು ಬೇಗ ಮಲ್ಕೊಳ್ಳಿ. ಆ ಒಂದು ನೈವೇದ್ಯಗಳಿಗೆ ಏನ್ ತಂದಿಡ್ಬೇಕು, ಪೂಜಾ ಸಾಮಗ್ರಿಗಳು, ಹೂವು ತಂದಿಟ್ಕೊಳ್ಳಿ, ಅಲಂಕಾರಿಕ ವಸ್ತುಗಳು ತಂದಿಟ್ಕೊಳ್ಳಿ. ಕೆಲವರು ಮುಖವಾಡ ಬಿಟ್ಟು
ಪೂಜೆ ಮಾಡ್ತಾರೆ, ಮಾಡಬಹುದು. ಅದೇ ಕಳಶದ ಮುಂದ್ಗಡೆ ಮುಖವಾಡ ಇಟ್ಟು ಪೂಜೆ ಮಾಡ್ಕೋಬಹುದು, ಫೋಟೋ ಇಟ್ಟು ಪೂಜೆ ಮಾಡ್ಕೋಬಹುದು, ಬರೀ ಕಳಶವಿಟ್ಟು ಪೂಜೆ ಮಾಡ್ಕೋಬಹುದು, ತೊಂದರೆ ಇಲ್ಲ. ಕೆಲವರು ಬೆಳ್ಳಿಯ ಅಲಂಕಾರದ ತುಂಬಾ ವಿಶೇಷವಾಗಿರ್ತಕ್ಕಂಥ ವರಲಕ್ಷ್ಮಿ ಮುಖವಾಡವನ್ನ ತಗೊಬಂದು ಇಟ್ಕೊಂಡು ಮಾಡ್ತಾರೆ, ಸರಿ ಮಾಡಬಹುದು, ತೊಂದರೆ ಏನಿಲ್ಲ. ನಿಮ್ಮ ಅನುಕೂಲ. ನೆನ್ಪಿಟ್ಕೊಳ್ಳಿ, ಯದ್ಭಾವಂ ತದ್ಭವತಿ. ಯಾವತ್ತಿಗೂ ನೆನಪಿಟ್ಕೊಳ್ಳಿ, ನೀವು ಯಾವ ಭಾವದಿಂದ ಎಷ್ಟು ತೃಪ್ತಿಯಿಂದ ಮಾಡ್ತಿರೋ ಅಲ್ಲಿ ಭಗವತಿ ಇದ್ದಾಳೆ. ಅವ್ರು ಯಾರು ಹೆಂಗ್ ಮಾಡಿದ್ದಾರೆ, ಇವರು ಯಾರು ಹೆಂಗ್ ಮಾಡಿದಾರೋ, ನಾನು ಹೆಂಗೆ ಮಾಡ್ಬೇಕು, ಅದೇನೂ ಇಲ್ಲ. ಭಕ್ತಿ ಎಂಬ ರಸವೇ ಮುಖ್ಯವೇ ವಿನಃ ನಾನು ರೇಷ್ಮೆ ಸೀರೆ ಇಟ್ಟಿಲ್ಲ, ಮೈಸೂರು ರೇಷ್ಮೆ ಸೀರೆ ಇಟ್ಟಿಲ್ಲ, ಕಂಚಿ ಸೀರೆ ಇಟ್ಟಿಲ್ಲ, ಅವೆಲ್ಲ ಏನೂ ಇಲ್ಲ ಮಕ್ಕಳ. ನೆನಪಿಟ್ಟುಕೊಳ್ಳ, ಅವೆಲ್ಲ ಏನೂ ಇಲ್ಲ. ನಿಮ್ಮ ಕೈಯಲ್ಲಿ ಒಂದು 5 ಬ್ಲೌಸ್ ಪೀಸ್ ಇಟ್ಟು, ಒಂದು 6 ಹಸಿರು ಬಳೆ ಇಟ್ಟು, ಅರಿಶಿನ ಕುಂಕುಮ, ಒಂದೊಂದು ತೆಂಗಿನಕಾಯಿ ಇಟ್ಟು ಮಾಡ್ಕೋಬಹುದು. ನೆನ್ಪಿಟ್ಕೊಳ್ಳಿ. ಇದು ನಿಯಮ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಆದ್ರಿಂದ ಅಯ್ಯೋಯ್ಯೋ ಹೀಗ್ ಮಾಡಿರ್ಲಿಲ್ಲ ಗುರುಗಳೇ, ಈ ನೈವೇದ್ಯಗಳು ಪರವಾಗಿಲ್ಲ, ವರಮಹಾಲಕ್ಷ್ಮಿ ಮುಖವಾಡ ಇಲ್ಲ ಪರವಾಗಿಲ್ಲ, ಒಡವೆ ಹಾಕಿಲ್ಲ ಪರವಾಗಿಲ್ಲ, ಮನೇಲಿ ದಿಢೀರ್ ಒಂದು ಅಸ್ವಸ್ಥತೆ ಪರವಾಗಿಲ್ಲ, ಮಾಡ್ಕೊಳ್ಳೋಣ, ಆಮೇಲೆ ಮುಂದಿನ ಶುಕ್ರವಾರಕ್ಕೆ ಏನ್ ತೊಂದರೆ ಇಲ್ಲ. ಇನ್ನೂ ಆಗ್ಲಿಲ್ಲ ಅದರ ನಂತರದ ಶುಕ್ರವಾರಕ್ಕೂ ಮಾಡ್ಕೋಬಹುದು, ತೊಂದರೆ ಇಲ್ಲ. ಭಗವಂತನನ್ನು ನೆನೆಯಲು ಸಮಯ. ಕೆಲವರು ಇದನ್ನ ತುಂಬಿಸ್ಬಿಟ್ಟಿದ್ದಾರೆ, ನಿಮ್ಮನ್ನ ಭಯ ಪಡಿಸ್ಬಿಟ್ಟಿದ್ದಾರೆ. ಈ ಸಮಯಕ್ಕೆ ಮಾಡಿದ್ರೇನೆ ಲಕ್ಷ್ಮಿ. ಹಾಗಾದ್ರೆ ನಾವು 140 ಕೋಟಿ ಜನ ಏನಕ್ಕೆ ಬಡತನದಲ್ಲಿ ಒದ್ದಾಡ್ಬೇಕು? ಬೆರಳೆಣಿಕೆಯ ಮಂದಿ ಅಷ್ಟೇ ಶ್ರೀಮಂತರು. 1 ಕೋಟಿ ಜನ ದುಡ್ಡು ಕಾಸು ವ್ಯವಸ್ಥೆ ಅನ್ನತಕ್ಕಂಥದ್ದಿರೋದು ಬೇಡ. ಇಲ್ಲ 3 ಕೋಟಿ ಜನ ಇಟ್ಕೊಳ್ಳೋಣ, ಬೇಡ 10 ಕೋಟಿ ಜನ ಇಟ್ಕೊಳ್ಳೋಣ. ತೆಗೆದ್ರೆ 132 ಕೋಟಿ ಜನದ ಗತಿ ಏನು? ಹೇಗ್ ಬದುಕ್ತಿದ್ದಾರೆ, ಹೆಂಗ್ ಬದುಕ್ತಿದ್ದಾರೆ, ಯಾವ ರೀತಿ ಬದುಕ್ತಿದ್ದಾರೆ, ನಮ್ ದೇಶದ ಸಾಲ ಎಷ್ಟು, ನಮ್ ಸಾಲ ಎಷ್ಟು, ಇದೆಲ್ಲ ಯೋಚನೆ ಮಾಡಿ ನೋಡಿ. ಮಾಡೋ ಪೂಜೆ ಎಲ್ಲ ಫಲಿತಗಳು. ಕಾರಣ ಏನಂದ್ರೆ ಈ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂತ್ಕೊಳ್ಳೋದು, ಹಿಂಗೆ ಮಾಡ್ಬೇಕು, ಹೀಗೆ, ಆ ಭಯಾಂದೋಲನಗಳಿಂದ ಹೊರಗಡೆ ಬನ್ನಿ. ನೀವು ತೃಪ್ತಿ ಇದ್ದರೆ ಭಗವಂತನ ತೃಪ್ತಿ ಅಂತ ಅರ್ಥ. ನೀವು ಅತೃಪ್ತಿ ಇದ್ದರೆ ಭಗವಂತನ ತೃಪ್ತಿ ಅಂತ ಅರ್ಥ. ನೀವು ತೃಪ್ತಿಯಾಗಿರ್ಬೇಕು. ಅದಕ್ಕೊಂದು ಸಾಕ್ಷಿ ಕೊಡ್ತೇನೆ. ಈಗ ನೀವು ನೋಡಿ, ಹಬ್ಬದ ದಿನ ಒಂದೊಳ್ಳೆ ಬಟ್ಟೆ ಹಾಕೊಂಡು, ಏನೋ ಒಂದು ನಿಮ್ಮ ಮಟ್ಟಕ್ಕೆ ಒಂದು ಹೊಸ ಬಟ್ಟೆ, ಹೊಸದಾಗಿ ಏನೋ ಒಂದು ನೈವೇದ್ಯಗಳು, ಪೂಜೆಗಳು ಕರೆದು 5 ಜನಕ್ಕೆ ನೀವು ಊಟ ಹಾಕ್ತಿರೋ, ನಿಮ್ ತಂದೆ ತಾಯಿ ಎಷ್ಟು ಆನಂದ ಪಡ್ತಿದ್ರು ನಿಮ್ಮನ್ನ ನೋಡ್ಬಿಟ್ಟು. ಹೌದು, ನಮ್ಮ ಹತ್ರ ಅವತ್ತಿಗೆ ಏನೂ ಇಲ್ಲ ಅಂದ್ರೂ ಕೂಡ ಒಂದು ಸಿಂಪಲ್ ಕಾಟನ್ ಪಂಚೆ, ಕಾಟನ್ ಸ್ಯಾರಿ ಹುಟ್ಟಿದ್ರು. ಮಗ ಸೊಸೆ ನೋಡಪ್ಪ ಎಷ್ಟ್ ಚೆನ್ನಾಗಿ ಮಾಡ್ತಿದಾರಂತ ಇರೋ ನೈವೇದ್ಯವನ್ನ ಇಟ್ಟು ಆ ತಂದೆ ತಾಯಿ ಪಟ್ಟ ಆನಂದ. ಕೆಲವರು ರೇಷ್ಮೆ ಹುಟ್ಟಿರ್ತಾರೆ, ಬಂಗಾರದ ಇಟ್ಟಿರ್ತಾರೆ, ಏನ್ ಪ್ರಯೋಜನ ಅಲ್ಲ. ದಮ್ಮ ಅಂತಿದ್ರೆ ತಂದೆ ತಾಯಿಗೆ ಗಾಬರಿಲಿ ನೋಡ್ತಿರ್ತಾರೆ. ಏನೋ ಇದೆತ್ತದ್ದೋ ಇದು ಅನ್ನತಕ್ಕಂಥದ್ದು. ನೋಡಿ, ಅದು ಸಮಸ್ಯೆ. ಅದರಿಂದ ನೀವು ತೃಪ್ತಿಯಾಗಿರುವುದೇ ಮುಖ್ಯ. ನೀವು ಅಸಂತೃಪ್ತಿಗೆ ಒಳಗಾಗ್ಬೇಡಿ. ಹಿಂಗಾಗ್ಲಿಲ್ಲ, ಹಂಗಾಗ್ಲಿಲ್ಲ, ಆ ನೈವೇದ್ಯ ಆಗ್ಲಿಲ್ಲ, ಅದಿಡ್ಲಿಲ್ಲ, ಇದಿಡ್ಲಿಲ್ಲ. ನಿಮ್ ಶಕ್ತಿ ಅನುಸಾರ ಬೆಲೆಗಳು ಗಗನಕ್ಕೆ ಇರತಕ್ಕಂಥದ್ದುಂಟು. ಜಾಗ್ರತೆ. ಅವ್ರಿನ್ನೂ ನೋಡಿ, ಪೆಟ್ರೋಲ್ ಬೆಲೆ ಇಳಿಸಿಲ್ಲ, ಗ್ಯಾಸ್ ಬೆಲೆ ಇಳಿಸಿಲ್ಲ, ಹತ್ತಿಸ್ಬಿಟ್ರು ಅಷ್ಟೇ. ಎಲ್ರೂ ಅಷ್ಟೇ, ಎಲ್ಲದವೂ ಅಷ್ಟೇ. ಅದರಿಂದ ದಯಮಾಡಿ ಇಷ್ಟು ಹಿಂಗೆ ಇದೆ ಅನ್ನತಕ್ಕಂಥದ್ದು ಏನ್ ಬೇಡ. 100 ಗ್ರಾಮ್ದೇ ತುಪ್ಪ ತಂದು ಇಟ್ಕೊಳ್ಳಿ. ಎಲ್ಲದಕ್ಕೂ ಒಂದೊಂದು ಸ್ಪೂನ್ ಹಾಕಿ, ತೊಂದರೆ ಏನಿಲ್ಲ. KG ಗಟ್ಲೆ ತುಪ್ಪದಲ್ಲೇ ಮಾಡ್ಬೇಕು, ಅವೆಲ್ಲ ಬೇಡ. ಭಕ್ತಿ ಎಂಬ ರಸ ರೆಡಿ ಮಾಡಿ ಇಟ್ಕೊಳ್ಳಿ. ಬೇಗ ಮಲಗಿ, 8-8:30 ಮಲಗಿ. ಬೆಳಿಗ್ಗೆ 1-1:30 2 ಗಂಟೆಗೆ ಎದ್ದೋಳಿ. ಯಾಕಂದ್ರೆ ನೈವೇದ್ಯಗಳು ಮಾಡ್ಬೇಕು, ಮಡಿಯಿಂದ ಮಾಡ್ಬೇಕು. ಲಕ್ಷ್ಮವ್ವನಿಗೆ ಮಡಿ ಅಂದ್ರೆ ತುಂಬಾ ಇಷ್ಟ. ಗೌರವ ಹಂಗಲ್ಲ, ನಮ್ಮ ಅಮ್ಮನ ತರ. ಲಕ್ಷ್ಮವ್ವ ಹಂಗಲ್ಲ, ನನ್ನ ಪತ್ನಿ ತರ. ಲೆಕ್ಕ ಹಾಕೊಳ್ಳಿ. ಗೌರವ ಅಂತ ಹೇಳಿದ್ರೆ ಅಮ್ಮನಿಗೆ ಹೆಂಗಿದ್ರು ಚಂದ ಮಕ್ಕಳು. ಆದ್ರೆ ಧರ್ಮ ಪತ್ನಿಗೆ ಹಂಗಲ್ಲ. ಹಿಂಗೆ ಇಡ್ಬೇಕು, ಹೀಗೆ ಇಡ್ಬೇಕು, ಅವಳನ್ನ ನೋಡ್ಕೋಬೇಕು. ಇವನು ಯಾರೋ, ಇವನು ಹೆಂಡ್ತಿನ ನೋಡಿ ಹೆಂಗ್ ಇಟ್ಕೊಂಡಿದ್ದಾನೆ, ಇವನು ಯೋಗ್ಯತೆಗೆ ಅಂತಾರೆ. ಇವನು ಯಾರೋ, ಇವನು ಮಗಳನ್ನ ಹೆಂಗ್ ಇಟ್ಕೊಂಡಿದ್ದಾನೆ, ಅವಳಿಗೊಂದು ಒಳ್ಳೆ ಬಟ್ಟೆ ಚಪ್ಪಲಿ ಹಾಕ್ಸಿಲ್ಲ, ಒಳ್ಳೆ ಒಂದು ವ್ಯವಸ್ಥೆ ಮಾಡಿಲ್ಲ, ಇವನು ಒಂದು ಅಪ್ಪನ ಅನ್ಬಿಡ್ತಾರೆ. ಹೌದಲ್ವಾ? ಅದೇ ಅವನ ವಿಚಾರದಲ್ಲಿ ಹೇಳ್ಕೊಳ್ಳೋದಿಲ್ಲ, ನನ್ನ ಮಗ ಹಾಗೆ ಹೀಗೆ ಅಂತಲೇ ಹೇಳ್ಕೊಳ್ಳೋದು.
ಗೌರವನಿಗೊಂದು ಲೆಕ್ಕ, ಲಕ್ಷ್ಮವ್ವನಿಗೊಂದು ಲೆಕ್ಕ, ವರಮಹಾಲಕ್ಷ್ಮಿಗೆ ಇನ್ನೊಂದು ಲೆಕ್ಕ. ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಮಡಿ ಅನ್ನೋದು ತುಂಬಾ ಇಷ್ಟ. ಮಡಿ ಅಂದ್ರೆ ಬೆಳಿಗ್ಗೆ ಎದ್ದು ನಿಮ್ಮ ಪಾಡಿಗೆ ಮಲ್ಕೊಳ್ಳಿ, ಹಾಲಲ್ಲಿ ಮಲ್ಕೊಳ್ಳಿ, ಶಿವ ಅಂತ ಹೇಳ್ಬಿಟ್ಟು ಎಲ್ಲ ವ್ಯವಸ್ಥೆ ತಂದಿಟ್ಬಿಟ್ಟು ಬಟ್ಟೆ ಈಗಲೇ ತೆಗೆದು ಇಟ್ಕೊಳ್ಳಿ. ಸ್ನಾನಕ್ಕೆ ಸ್ವಲ್ಪ ಮಡೀರಿ ಇವತ್ತು ಸಂಜೆ. ಸಂಜೆ ಏನಿದೆಯೋ ಮಾಡ್ಕೊಟ್ಟು ಯಜಮಾನ್ರಿಗೆ ಹೇಳ್ಬಿಡಿ, ಮನೆ ಯಜಮಾನ್ರುಗಳಿಗೆ ಹೇಳ್ಬಿಡಿ. ಎಲ್ಲೋ ಹೋದ್ರಿ, ಏನೋ ತಿಂದ್ರಿ, ಏನೋ ಕುಡಿದ್ರಿ, ಈ ಒಂದು ಗುರುವಾರ ಶುಕ್ರವಾರ ಆದ್ರೂ ಸ್ವಲ್ಪ ನಿಯಮಕ್ಕೆ ಹಾಕೊಳ್ಳಿ. ಇರೋ ಲಕ್ಷ್ಮಿಗೂ ಚಂಚಲ ಮಾಡಬೇಡಿ ಅನ್ನತಕ್ಕಂಥದ್ದು. ಮನುಷ್ಯ ಮೊದಲೇ ಮೃಗ, ಇಲ್ಲದು ಸೇವಿಸಿದ್ರೆ ಮಹಾಮೃಗ, ವಿಕೃತ ಮೃಗ ಆಗ್ತಾನೆ. ಸೊ ಅದೊಂದು ಎಡವಟ್ಟಾಗದ ಹಾಗೆ ಗುರುವಾರ ಶುಕ್ರವಾರ ಈ 2 ದಿನ 24 ಗಂಟೆ. ಸೊ ಬೇಗ ಒಂದು 8 ಗಂಟೆಗೆಲ್ಲ ಮಲ್ಕೊಳ್ಳಿ ಇವತ್ತು ಸಂಜೆಗೆ. ಆ ಸೀರಿಯಲ್ ಕಥೆಗಳು, ಈ ಕಥೆಗಳು ಅದೆಲ್ಲ ಬಿಟ್ಟು ಹಾಕಿ. ನೀವು ಹಬ್ಬ ಮಾಡ್ಬೇಕು, ನೀವು ನೆಮ್ಮದಿಯಾಗಿರ್ಬೇಕು, ತೃಪ್ತಿಯಾಗಿರ್ಬೇಕು ಅಂದ್ರೆ ಬೇಗ ಮಲ್ಕೊಂಡು ಬೆಳಗ್ಗೆ 1-1:30 ಪುಟ್ಟದಾಗ ಒಂದು ಸ್ನಾನ ಡನ್. ಯಾರ ಹತ್ರ ಎಲ್ಲರೂ ಮಲಗಿರ್ತಾರೆ ಮನೆಯಲ್ಲಿ, ನಿಮ್ಮ ಪಾಡಿಗೆ ರೆಡಿ ಮಾಡ್ಕೊಳ್ಳಿ. ಪುಟ್ಟ ರಂಗೋಲಿ, ಅಮ್ಮನಿಗೆ ಅಷ್ಟದಳ ಪದ್ಮ ರೂಪದಲ್ಲಿ ಒಂದು ರಂಗೋಲಿ ಹಾಕೊಳ್ಳೋದು ಒಂದು ಕಲೆ. ಹಾಕೋದೇ ಕಲೆ, ಇವತ್ತು ಹಾಕೋಲ್ಲ, ರೆಡಿಮೇಡು ಸಿಗ್ತವೆ, ತಗೊಬಂದು ಅದ್ರಲ್ಲಿ ಹಾಕ್ಬೋದು. ನೋಡಿ, ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಹಸುವಿನ ಸೆಗಣಿ ಹಾಕಿ ಮನೆ ಮುಂದ್ಗಡೆ ಇಲ್ಲವೆಲ್ಲ, ಎಲ್ಲ ಫ್ಲಾಟ್ಗಳಿಗೆ ಬಂದ್ಬಿಟ್ಟಿದೀವಿ ಮಕ್ಳ. ಸಿಮೆಂಟು ತಾರು ಇದಾಗ್ಬಿಟ್ಟಿದೆ, ಎಲ್ಲ ಹಾಕೋದು. ನಿಮ್ಮ ಮಟ್ಟಕ್ಕೆ ಒಂದು ಗೋಮೂತ್ರ ತಂದಿಟ್ಕೊಂಡಿರಿ. ಗೋಮೂತ್ರ ಪ್ರೋಕ್ಷಣ. ಗೋಮೂತ್ರವಿಲ್ಲದೆ, ಗೋವಿನ ಸಗಣಿ ಇಲ್ಲದೆ ಪೂಜೆ ಇಲ್ಲ. ಲಕ್ಷ್ಮವ್ವನ ಪೂಜೆ ಇಲ್ಲ. ನೀವು ಬೇರೆಯವ್ರ ಕತೆ ಬಿಟ್ಬಿಡಿ. ಆಮೇಲೆ ಗಣಪತಿ ಸೋದರಳಿಯ ಇಲ್ಲದೆ ಪೂಜೆ ಇಲ್ಲ. ಇದು ಒಂದ್ ಲೆಕ್ಕ. ಲಕ್ಷ್ಮವ್ವನಿಗೆ ಈ 3 ಅತೀ ಮುಖ್ಯ. ಗೋಮೂತ್ರ, ಗೋಮಯ, ಆಮೇಲೆ ವಿಶೇಷವಾಗಿ ಗಣಪತಿ ಇರ್ಲೇಬೇಕು. ಆಮೇಲೆ ಕಳಶ. ಸೊ ಕಳಶಕ್ಕ ಸಿದ್ಧತೆ ಮಾಡ್ಕೊಳ್ಳಿ. ತಟ್ಟೆನಲ್ಲಿ ಅಕ್ಷತೆ ಹಾಕ್ಬಿಟ್ಟು ಕಳಶ ಸ್ಥಾಪನೆ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಅಲ್ಲೊಂದು ಯಥಾ ಪ್ರಕಾರ ಒಂದು ಪುಟ್ಟದಾಗಿ ಅಮ್ಮನವರಿಗೆ ನೈವೇದ್ಯಗಳನ್ನ ಸಿದ್ಧತೆ ಮಾಡ್ಕೊಳ್ಳಿ. ರೆಡಿ ಇಟ್ಟುಬಿಟ್ಟು ಅಲ್ಲೊಂದು ರಂಗೋಲಿ ಹಾಕ್ಬಿಟ್ಟು ಒಂದು ಸಣ್ಣದಾಗಿ ಪೀಠದ ಮೇಲೆ ಒಂದು ವಸ್ತ್ರದ ಮೇಲೆ ತಟ್ಟೆಯಲ್ಲಿ ಒಂದಷ್ಟು ಅಕ್ಷತೆ, ಅಲ್ಲೊಂದು ಕಳಶ ರೆಡಿ ಇಟ್ಟು ಧೂಪ ದೀಪ ಏನು ಹಚ್ಚೋದು ಬೇಡ. ದೇವಿನ ನೆನೆಸ್ಕೊಂಡು ಆಯ್ತು ಅಂದ್ರೆ ಲಕ್ಷ್ಮಿ ಅಷ್ಟೋತ್ತರ ಕೇಳ್ಕೊಂಡು ಪ್ರಸಾದಗಳನ್ನ ರೆಡಿ ಮಾಡ್ಕೊಳ್ಳಿ. ಹೂ ಕಟ್ಟೋದನ್ನ ರೆಡಿ ಮಾಡ್ಕೊಳ್ಳಿ. ಆಯ್ತು ಅಂದ್ರೆ ಮನೇಲಿ 1-2-3 ಸ್ತ್ರೀಯರಿದ್ರೆ ಇನ್ನೂ ಒಳ್ಳೇದು. ಅಕ್ಕ ತಂಗಿರೋ, ನಾದ್ನಿರೋ ಎಲ್ಲಾರನ್ನು ಕರೀರಿ. ಮದುವೆ ಆಗದ ಹೆಣ್ಮಕ್ಳು ಅಂದ್ರೆ ಇದು ಇಷ್ಟ ನನ್ನ ಅವ್ವನಿಗೆ, ವರಮಹಾಲಕ್ಷ್ಮಿಗೆ. ಸೊ ಅವ್ರ ಕೈಲಿ ನಿಲ್ಲಿಸ್ತಕ್ಕಂಥದ್ದು ಒಂದು ಅದ್ಭುತ. ಸಿದ್ಧತೆ ಮಾಡಿಕೊಳ್ಳಿ. ನೈವೇದ್ಯಗಳು, ಪ್ರಸಾದಗಳು, ತೀರ್ಥಗಳು ಏನೇನಾಗುತ್ತೋ ನಿಮ್ ಶಕ್ತಿ ಅನುಸಾರ. ಗುರುಗಳ ನನ್ಗೆ ಒಂದೇ ಆಗೋದು ಕಡಲೆಬೇಳೆ ಪಾಯಸ, ಅದೊಂದೇ ಮಾಡಿ. 5 ಸೀರೆ ಇಡ್ಲಿಕ್ಕೆ ಆಗ್ಲಿಲ್ಲ ಗುರುಗಳ, ಪರವಾಗಿಲ್ಲ, 5 ಬ್ಲೌಸ್ ಪೀಸಲ್ಲೇ ರೆಡಿ ಮಾಡ್ಕೊಳ್ಳಿ. 6 ಬಳೆ ಇಡಿ, ಅರಿಶಿನ ಕುಂಕುಮ, ಒಂದೊಂದು ತೆಂಗಿನಕಾಯಿ, 1 ಅಚ್ಚು ಬೆಲ್ಲ, 1 ಕೊಬ್ಬರಿ, ಒಂದಷ್ಟು ಅಕ್ಕಿ. ಇದನ್ನ ಆ ಬ್ಲೌಸ್ ಪೀಸ್ ತಟ್ಟೆಯಲ್ಲಿ 5 ತಟ್ಟೆಯಲ್ಲಿ ಇಲ್ಲ ಮೊರದಲ್ಲಿ ಇಟ್ಟು ನೈವೇದ್ಯಗಳೆಲ್ಲ ರೆಡಿ ಆಯ್ತಾ ನೋಡ್ಕೊಳ್ಳಿ. ಗಣೇಶ ಸ್ಥಾಪನ ಮಾಡಿದ್ದೀರಿ, ಕಳಶ ರೆಡಿ ಮಾಡಿಟ್ಟಿದ್ದೀರಿ, ಕಾಯಿ ಹಣ್ಣು ಇಟ್ಟು ಒಂದು 5-5:30ಗೆಲ್ಲ ಪೂಜೆ ಮಾಡಿ. ಒಂದು ಪೂಜೆ ಮಾಡ್ಕೊಳ್ಳಿ. ಧೂಪ ದೀಪ ನೈವೇದ್ಯ ರೆಡಿ ಮಾಡಿಟ್ಟಿದ್ದೀರಿ. ಅಮ್ಮ ನಮ್ಮ ಮನೇಲಿ ಸದಾ ಶಾಂತಿಯಾಗಿ ನೆಲೆಸಮ್ಮ, ಎಲ್ಲರೂ ತೃಪ್ತಿಯಾಗಿರ್ಲಿ, ಎಲ್ಲರೂ ನೆಮ್ಮದಿಯಾಗಿರ್ಲಿ ಅಂತ ನಾಳೆ ಬೆಳಿಗ್ಗೆಗೆ ಮಾಡಿಕೊಂಡರೆ ಅತ್ಯುತ್ತಮ. ಇದೇ ಪದ್ಧತಿ ನಾಳೆ ಸಂಜೆಗೂ ಮಾಡ್ಕೋಬಹುದು. ಗೋಧೋಳಿ ಹೊತ್ತಿನಲ್ಲಿ. ಬೆಳಿಗ್ಗೆಗೆ ಆಗ್ಲಿಲ್ಲ ಗುರುಗಳೇ, ನಾನು ಎದ್ದು ಡ್ಯೂಟಿಗೆ ಹೋಗೋದಿದೆ ಗುರುಗಳೇ, ಸುಸ್ತಾಗ್ಬಿಡ್ತೀನಿ ಗುರುಗಳೇ, ಅದಕ್ಕೆ ಇವತ್ತು ಬೇಗ ಮಲಗಿ ಅಂದಿದ್ದು. ಸಂಜೆ 5:30-6:00ಗೆಲ್ಲ ಬಂದು ಏನೇನ್ ಬೇಕೋ ಮಾರ್ಕೆಟ್ಗೆ ಹೋಗಿ ಆ ಪೂಜಾ ಸಾಮಗ್ರಿಗಳು, ಹೂವುಗಳು, ಹಣ್ಣುಗಳು, 5 ಥರದ ಹಣ್ಣುಗಳಿಡಿ, 5 ಥರದ ಹೂವುಗಳನ್ನ ತನ್ನಿ, 5 ಥರದ ಪ್ರಸಾದಗಳು, 5 ಥರದ ಅನ್ನಗಳು, ಬಿಲ್ವ ಪತ್ರೆ ಸಿಕ್ಕಿದ್ರೆ ಅತ್ಯುತ್ತಮ, ತುಳಸಿ ಸಿಕ್ಕೇ ಸಿಗುತ್ತೆ, ವ್ಯವಸ್ಥೆ ಮಾಡ್ಕೊಳ್ಳಿ. ಆಯ್ತಾ? ಆಚಾರ್ಯ ಮುಖೇನವಾಗಿಯೂ ಕೂಡ ಕೆಲವರು ಮಾಡ್ತಾರೆ, ಅತ್ಯದ್ಭುತ ವ್ಯವಸ್ಥೆ ಮಾಡ್ಕೋಬಹುದು, ತೊಂದರೆ ಏನಿಲ್ಲ. ಆಯ್ತಾ? ಏನು ಭಯ ಪಡಬೇಡಿ. ಹೌದು, ಶುಕ್ರ ನೀಚವೇ. ನಾಳೆಯ ಸಂಚಿಕೆಯಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿ ಯಾರಿಗೆ ಯಾವ ರೀತಿ ಸೌಭಾಗ್ಯವನ್ನ
ಆ ಅನ್ನಪೂರ್ಣೇಶ್ವರಿ ಸ್ವರೂಪವಾಗಿ ಹಸ್ತ ನಕ್ಷತ್ರ ಗಣಪತಿ ನಕ್ಷತ್ರ ಸಾರದಲ್ಲಿ ಆ ಜಗನ್ಮಾತೆ ಬಂದಿರತಕ್ಕಂಥದ್ದು. ಸ್ತ್ರೀಯರಿಗೆ ಪಟ್ಟಂ, ಸ್ತ್ರೀಯರಿಗೆ ಸಟ್ಟಂ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿಲ್ಲ, ಶುಕ್ರನ ಒಂದು ಬದಲಾವಣೆ, ಗುರುವಿನ ಒಂದು ಬದಲಾವಣೆ ಬಂದಾಗ ಆ ಸಿಂಹ ರಾಶಿಗೆ ಪ್ರವೇಶವಾಗುವ ಮೊದಲು ಅಲ್ಲೊಂದು ಕದಲಿಕೆ ಅಲ್ಲಿ ನಡೆದಿದೆ ನೋಡಿ. ಸ್ತ್ರೀಯರಿಗೆ ಒಂದು ದೊಡ್ಡ ದೊಡ್ಡ ಸ್ಥಾನಮಾನಗಳು ಬದಲಾವಣೆಗಳು ಇಲ್ಲಿ ನೋಡಿ ಉಮಾಶ್ರೀ ಅವರಿಗೆ ಆಗಿದೆ, ಉಪಸಭಾಪತಿ ಅನ್ನತಕ್ಕಂಥದ್ದು ತುಂಬಾ ಇದಾವೆ ಮಕ್ಕಳು. ಈ ತರದೊಂದು ಕದಲಿಕೆಗಳು, ಅದನ್ನೆಲ್ಲ ನಾಳಿನ ಸಂಚಿಕೆನಲ್ಲಿ ಹೇಳ್ತೇನೆ. ಏನು ಯೋಚನೆ ಮಾಡಬೇಡಿ, ಏನು ಗಾಬರಿ ಪಡ್ಬೇಡಿ. ಮುಖ್ಯವಾಗಿ ಸಂಕಟಕ್ಕೊಳಗಾಗ್ಬೇಡಿ, ಆತಂಕಕ್ಕೊಳಗಾಗ್ಬೇಡಿ, ಭಯಾಂದೋಲನಗಳಿಗೆ ಒಳಗಾಗ್ಬೇಡಿ. ಆಯ್ತಾ? ನಾ ಹೇಳಿದ ನೈವೇದ್ಯಗಳಲ್ಲಿ ಯಾವ್ದಾಗುತ್ತೋ ಅದನ್ನ ಮಾಡಿ. ಅದರಲ್ಲೂ ಪತ್ರೆಗಳಲ್ಲಿ ಅತ್ಯಂತ ಶ್ರೇಷ್ಠ ಪತ್ರೆ ಅಂತ ಹೇಳ್ಕೊಟ್ಟಿದ್ದೇನೆ. ಅಮ್ಮನವರಿಗೆ ವಸ್ತ್ರಗಳಲ್ಲಿ ಅತ್ಯಂತ ಶ್ರೇಷ್ಠ ವಸ್ತ್ರ ಯಾವುದು ಅಂತ ಹೇಳ್ಕೊಟ್ಟಿದ್ದಾನೆ. ಇವುಗಳಲ್ಲಿ ಯಾವ್ದಾಗುತ್ತೋ ಅಷ್ಟು ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತೆಗ್ತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಗುರುವಾರದ ವಿಶಾಖ ನಕ್ಷತ್ರ, ಗುರು ನಕ್ಷತ್ರ. ಚಂದ್ರ ಗುರುಸಾರದಲ್ಲಿದ್ದು, ಗುರುವು ವಿಶೇಷವಾಗಿ ಬುಧನ್ ಸಾರ ಆಶ್ಲೇಷ ನಕ್ಷತ್ರಕ್ಕೆ ಬದಲಾಗಿ ಬಿಟ್ಟಿದೆ. ಆ ಬುಧನ ಸಾರದಲ್ಲೇ ಆಶ್ಲೇಷ ನಕ್ಷತ್ರದಲ್ಲಿಯೇ ಸರ್ಪ ನಕ್ಷತ್ರದಲ್ಲಿ ಇರತಕ್ಕಂಥ ಸಾರ. ಮೇಷರಾಶಿ ಸ್ವಲ್ಪ ಖರ್ಚು, ಬಾಬತ್ತು, ಜವಾಬ್ದಾರಿಗಳ ಒಂದು ದಿನ. ಮನೆ ಹಬ್ಬ ಅಂದಮೇಲೆ ನಮಗ್ ವರಮಹಾಲಕ್ಷ್ಮಿ ಹಬ್ಬ ಜೋರು ಮಕ್ಕಳೇ. ಆಗುತ್ತಾ? ಯಾರಾದ್ರೂ 5 ಜನ 11 ಜನ, ನಿಮ್ ಶಕ್ತಿ 108 ಜನಕ್ಕೆ ಕೊಡಿ, ನಾವು ಒಂದು ವ್ಯವಸ್ಥೆ ಮಾಡಿದ್ದೇವೆ. ಅದನ್ನ ಅತಿ ಶೀಘ್ರದಲ್ಲಿಯೇ ಹೇಳಿದ್ನಲ್ಲ, 1,00,000 ಕುಂಕುಮಾರ್ಚನೆ ಮಾಡಿರ್ತಕ್ಕಂಥ ಮಹಾಪ್ರಸಾದ ನಿಮಗೋಸ್ಕರ 108 ಮಂದಿಗೆ ಅನ್ನತಕ್ಕಂಥ ಒಂದು ದೇವಿ ವಸ್ತ್ರ ವ್ಯವಸ್ಥೆ ಆಗ್ಬೇಕಿತ್ತು. ಹೌದು, ನನ್ನ ಅಮ್ಮಂದಿರಿಗೆ ನಿಮಗ್ ಕೊಡ್ಬೇಕು ಮಕ್ಕಳೇ, ನಾನ್ ಕೊಡ್ಬೇಕು. ಅಮ್ಮ ನಮ್ಮನ್ನು ಕಳಿಸಿರೋದು ಕೊಡೋಕೆ, ಜ್ಞಾನ ಹಂಚೋಕೆ, ಶಕ್ತಿ ಹಂಚೋಕೆ. ಅದಕ್ಕೆ ಕಾಯ್ತಿದ್ದೆ. ಅದರಲ್ಲೂ ಮುಖ್ಯವಾಗಿ ನನ್ನ ಗಂಗಮ್ಮನ ಆ ಒಂದು ದೇವಿ ವಸ್ತ್ರವನ್ನ ಕೊಡಬೇಕು ಅಂತ ಕೇಳಿ ನನ್ನ ಅಮ್ಮನವರ ದೇವಸ್ಥಾನದ ಪದಾಧಿಕಾರಿಗಳು, ಮುಖ್ಯ ಒಂದು ವ್ಯವಸ್ಥಾಪಕರುಗಳು ಅದೊಂದು ವ್ಯವಸ್ಥೆ ಮಾಡಿದ್ದಾರೆ. ಅದನ್ನೆಲ್ಲ ಒಂದು ನಿಮಗೆ ಕೊಡಬೇಕು. ನೀವೆಷ್ಟು ಆನಂದವಾಗಿ ನಿಮ್ಮ ಮನೆಯಲ್ಲಿ ನೀವು ಆನಂದವಾಗಿರ್ತೀರೋ ಅದಕ್ಕಿಂತ ಇನ್ನೇನ್ ಬೇಕು? ವರಮಹಾಲಕ್ಷ್ಮಿಯರು ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಅನುಬಂಧ ಇವತ್ತಿ ಸ್ಥಾಯಿ ಗತ್ತು ತೂಕ. ಪ್ರತಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಏನಾದ್ರೂ ಒಂದು ವ್ಯವಸ್ಥೆ ಅನ್ನತಕ್ಕಂಥದ್ದು ಖಂಡಿತ. ಅದನ್ನೊಂದು ನೀವು ಬಂದು ನಿಮ್ಗಾದಾಗ ಬಂದು ನಿಮ್ಮ ಅನುಕೂಲ. ಹಬ್ಬ ಅಲ್ವಾ, ಓಡಾಟ ಕಷ್ಟ, ಎಲ್ಲೋ ದೂರದಲ್ಲಿ ಇರ್ತೀರಿ. ಮೊದಲೇ 108 ಜನ ಮೊದಲು ಬಂದಂಥವರಿಗೆ ಮೊದಲ ಪ್ರಾಶಸ್ತ್ಯ ಅಂತ ಹೇಳಿದ್ದಾನೆ. ನೀವು ನಂಬಲ್ಲ, ಕಡಿಮೆ ಅಂದರೂ ಅದು 1000 ಗಟ್ಲೆ ಅಲ್ಲ, ಅದು ಬೇರೆ ಕತೆ. ಬುಕಿಂಗ್ ಆಗಿ ಕೂಳುತ್ತಿದೆ. ಯಾರು ಬರ್ತಾರೋ, ಯಾರಿಗೆ ಸೇರಬೇಕು ದೇವಿ ಇಚ್ಛೆ, ನನ್ನದಲ್ಲ. ಆ ಆಲೋಚನೆ ಕೊಟ್ಟವಳು ಅಮ್ಮನೇ. ಅಮ್ಮ ತೋಡು, ಅಮ್ಮ ಆಲೋಚನೆ ಪೆಟ್ಟಿಂದಿರಾ ಅಂತ ನಮ್ಮ ಗುರುಗಳು ಹೇಳ್ತಾರೆ. ಅಮ್ಮನೇ ಕಣವ,
ಅಮ್ಮನಾಣೆ ಕಣೋ, ಆ ಆಲೋಚನೆ ಕೊಟ್ಟವಳು ಅಮ್ಮನೇ ಕಣೋ ಅಂತ. ಅಷ್ಟೇ. ಅದರಿಂದ ಸಂಕಟ ಪಡಬೇಡಿ. ಸಿಗದಿರೋದಿರುವವರಿಗೆ, ಸಿಕ್ಕವರಿಗೆ ಎಲ್ಲ ಅಮ್ಮನೇ ಇದ್ದಾಳೆ. ಸಿಗದಿರೋರ್ಗೆ ಅಮ್ಮ ಇಲ್ಲ ಅಂತೇನೂ ಇಲ್ಲ. ಅವರವರ ಪ್ರಾಪ್ತಿಗೆ ತಕ್ಕಷ್ಟು ನನ್ನ ಮೂಲಕ ನನ್ನಲ್ಲೊಂದು ಆಲೋಚನೆ ಮಾಡಿಸಿ ನಿಮಗೊಂದು ಆ ಒಂದು ಬಾಗಿನ 108 ಜನಕ್ಕೆ ಅನ್ನತಕ್ಕಂಥ ಕೊಡ್ಬೇಕು ಮಕ್ಕಳ. ಬಳೆ, ಸೀರೆ, ಅಕ್ಕಿ, ಬೆಲ್ಲ ಅಮ್ಮ ಕೊಟ್ಟಿದ್ದು ಮಾಡೋಣಂತೆ. ವರಿ ಏನ್ ಮಾಡ್ಕೋಬೇಡಿ. ಅದ್ರಲ್ಲಿ 108 ಜನಕ್ಕೆ ಒಂದು ವ್ಯವಸ್ಥೆ ಮಾಡಿಸ್ತಿದ್ದೇನೆ. ಅದನ್ನು ತಗೊಳ್ಳಿ, ಇಟ್ಕೊಳ್ಳಿ. ಯಾವುದಾದ್ರೂ ಸಂಕಷ್ಟ ಕಾಲದಲ್ಲಿ ಆ ಕುಂಕುಮ ಧರಿಸ್ತಕ್ಕಂಥದ್ದು, ಹಾಗೆ ಆ ಸೀರೆ, ಯಾವುದೋ ಒಂದು ಕಡು ಕಷ್ಟ ಕಾಲ, ಒಂದು ವಿಶೇಷ ಸಂದರ್ಭಗಳಲ್ಲಿ ಆ ದೇವಿಯ ಸೀರೆ ಉಡೋದು ತುಂಬಾ ಒಳ್ಳೆಯದು ಆಗ್ಲಿ ಅಂತ ಹೇಳ್ತಾ, ಮುಖ್ಯವಾಗಿ ಮೇಷರಾಶಿ ಈ ರೀತಿ ಶುಭ ಕಾರ್ಯಗಳಿಗೆ ಖರ್ಚಷ್ಟೇ, ಬೇರೆ ಏನು ತಲೆ ಕೆಡಿಸ್ಕೋಬೇಡಿ. ಆದಷ್ಟು ಇವತ್ತು ಡಾಕ್ಯುಮೆಂಟೇಶನ್ ವಿಚಾರದಲ್ಲಿ ಎಚ್ಚರಿಕೆ. ಯಾರನ್ನೋ ನಂಬಿ ಸಿಗ್ನೇಚರ್ ಹಾಕೋದು, ಚೆಕ್ ಕೊಡೋದು, ಚೆಕ್ ಬೌನ್ಸು, ಇನ್ನೊಂದು ಬೇರೆ ಬೇರೆ ರೀತಿಯ ಸ್ವಲ್ಪ ಒಂದು ಸಮಸ್ಯೆಗಳುಂಟು, ಲೀಗಲ್ ಸಮಸ್ಯೆಗಳಾಗತಕ್ಕಂಥದ್ದುಂಟು. ಇವತ್ತು ಯಾರನ್ನು ನಂಬುವುದು ಮಕ್ಕಳೇ? ನಂಬಿಕೆ ಅನ್ನತಕ್ಕಂಥದ್ದಿಲ್ಲ. ಆ ಗುರುದೋಷ ಪ್ರಭಾವ ಇದ್ದಾಗೇನಾಗುತ್ತೆ, ಯಾರನ್ನು ಒಳ್ಳೆಯವರು ಅನ್ಕೋತೇವೆ, ಅವರೇ ನಮ್ಮಂದ ಎಲ್ಲ ಕಿತ್ಕೊಳ್ಳೋದು, ತಗೊಳ್ಳೋದು, ಬಾಚ್ಕೊಳ್ಳೋದು ಅನ್ನತಕ್ಕಂಥ ಒಂದು ಭಾವ. ಎಚ್ಚರಿಕೆ. ವೃಷಭ ರಾಶಿ ಸೂಪರ್. ದಾನಂ ಧರ್ಮಂ ವೈದಿಕಂ. ಅಯ್ಯೋ, ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ನಾಳೆ. ಒಂದು 5 ಜನವೋ ಒಂದು 11 ಜನವೋ ಯಾರಾದರೂ ಸದ್ಬ್ರಾಹ್ಮಣರಿಗೆ, ಬ್ರಾಹ್ಮಣ ದಂಪತಿಗಳಿಗೆ ಫಲತಾಂಬೂಲ ಸಮೇತವಾಗಿ ಏನಾದರೂ ಒಂದು ಹಣ್ಣೋ ಕಾಯೋ ಒಂದು ಶಲ್ಯ ಪಂಚೆ ಈ ಥರದ್ದೇನಾದ್ರೂ ವೃಷಭ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಶುಕ್ರ ಸ್ವಲ್ಪ ನೀಚ ಅಲ್ವಾ, ಗುರುವಿನ ಕೃಪಾ ಕಟಾಕ್ಷ ಸಿಗಲಿ ಅನ್ನತಕ್ಕಂಥ ಭಾವಾರ್ಥದಿಂದ ಹೇಳ್ತೀನಿ. ತುಂಬಾ ಒಳ್ಳೇದು. ಇವತ್ತು ಶುಭ ಸುದ್ದಿಯೊಂದನ್ನ ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಕೌಟುಂಬಿಕ ಪರವಾಗಿ ಪಡೆಯತಕ್ಕಂಥ ಒಂದು ದಿನ. ಒಂದು ಮಿಥುನ ರಾಶಿ ವಿಶೇಷವಾಗಿ ಚಂದ್ರ 6ನೇ ಮನೆ, ಗುರುಸಾರ, ಕುಟುಂಬ, ಮನೆ, ಮಕ್ಕಳು, ಅಲ್ಲೆಲ್ಲೋ ಮರ್ಯಾದೆ, ವ್ಯವಸ್ಥೆ, ಸ್ಥಿತ್ಯಂತರ, ಒಂದು ಸಣ್ಣ ಕನ್ಫ್ಯೂಷನ್ಗಳು ಇರತಕ್ಕಂಥದ್ದುಂಟು. ಮಿಥುನ ರಾಶಿಯವರು ಗಾಬರಿಯನ್ನ ಹಾಕ್ಬೇಡಿ. ಎಲ್ಲಿಯಾದ್ರೂ ಹತ್ತಿರದಲ್ಲಿ ರಾಮರಾಲಯ ಇದ್ರೆ ಬೊಗಸು ಒಂದು ಕಡಲೆಕಾಳು ತಗೊಂಡೋಗಿ, ತುಳಸಿ ತಗೊಂಡೋಗಿ ಕೊಟ್ಟು ಬರ್ತಕ್ಕಂಥದ್ದು. ಗುರುವಿನ ಆಶೀರ್ವಾದ ಇದ್ದರೇನೆ ಇಂಥದೊಂದು ಸೇವೆ, ಪೂಜೆ, ಸಂಕಲ್ಪ ಇವು ನಮ್ಗೆ ಏನಾದ್ರೂ ಇದೆಲ್ಲ ಒಳ್ಳೆ ಒಂದು ದರ್ಶನ ಸಿಗ್ಬೇಕು ಅಂದ್ರೆ ನಾವು ಪಡ್ಕೊಂಡ್ ಬರ್ಬೇಕು ಮಕ್ಕಳ. ಕೆಲವನ್ನ ನಾವ್ ಹೇಳ್ತಾ ಅವ್ರಿಗೇನಪ್ಪ VIP ದರ್ಶನ ಅಂತೆ, VVIP ದರ್ಶನ ಅಂತೆ. ಇತ್ತೀಚೆಗೆ ನಾನೊಂದು ಕ್ಷೇತ್ರಕ್ಕೆ ಹೋಗಿದ್ದೆ, ಯಾರೂ ನೋಡೋದ ಕ್ಷೇತ್ರ, ಎಲ್ರಿಗೂ ಗೊತ್ತಿದೆ, ಬಟ್ ಅದರ ಒಂದು ಸ್ಥಿತಿ ಅಂತರ ಗೊತ್ತಿಲ್ಲ. ಅಂಥದ್ದೊಂದು ರಾಜಮರ್ಯಾದೆ, ಗೌರವ, ಸನ್ಮಾನ, ಕರೆದು ಕುಳ್ಳರಿಸಿ ಆ ಒಂದು ದರ್ಶನ, ಒಂದೊಂದು ದರ್ಶನವೂ ಅಪ್ಪ ಅದೆಷ್ಟು ಮನಸ್ಸು ತುಂಬಿ ಬಂತೋ. ತೊಂಡಮಾನ್ ಚಕ್ರವರ್ತಿಯ ಒಂದು ಆಲಯ, ತೊಂಡಮಾನ್ ಚಕ್ರವರ್ತಿ. ನಾ ಇಷ್ಟೇ ಹೇಳಿದೆ, ಯಾವ ಜನ್ಮದ ಪುಣ್ಯವೋ, ಏನು ಮಾಡಿದ್ನು ಭಗವತಿ ಈ ಜನ್ಮಕ್ಕೆ 2 ಕಣ್ಣುಗಳು ನೋಡಬಾರದೆಲ್ಲ ನೋಡಿ ನಾವು ಇನ್ನೂ ಬೇಕು ಅಂತೇವೆ. ನೋಡಬೇಕಾಗಿರುವುದು ನಿನ್ನನ್ನೇ, ಸಾಕು ಅನ್ನಿಸುವಷ್ಟರ ಮಟ್ಟಕ್ಕೆ ದರ್ಶನ ಕೊಟ್ಟು ಇನ್ನೇನು ಬೇಕು ನನಗೆ ಅನ್ನತಕ್ಕಂಥ. ಹೌದು ಮಕ್ಕಳೇ, ನಾವ್ ಈ ಜನ್ಮದಲ್ಲಿ ಕೆಲವೊಂದು ನಾಗ ಕೇಳಿದೆ, ಅಮ್ಮ ನನ್ ಏನ್ ಮಾಡಿದ್ದಾನೆ ಇಂಥದೊಂದು ದರ್ಶನ ಪ್ರಾಪ್ತಿಯ, ಇಂಥದೊಂದು ಪ್ರಸಾದ ಪ್ರಾಪ್ತಿಯ, ಇಂಥದೊಂದು ಸಂಕಲ್ಪ ಪ್ರಾಪ್ತಿಯ, ಇಂಥದೊಂದು ನೈವೇದ್ಯ ಪ್ರಾಪ್ತಿಯ. ಅವನವನಿಗೆ ಅಧಿಕಾರ ಬೇಕು, ರಾಜ್ಯಾಧಿಕಾರ ಬೇಕು, ಪದವಿ ಬೇಕು, ಪ್ರತಿಷ್ಠೆ ಬೇಕು ಅಂತ ಓಡಾಡ್ತದೆ. ನನ್ನಂತ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಗೆ ಇಂಥದೊಂದು ದರ್ಶನವ ಪಡೆದುಕೊಂಡು ಬಂದಿರಬೇಕು. ನಾವು ಪಡೆದುಕೊಂಡು ಬಂದಿರಬೇಕು ಒಳ್ಳೆಯದನ್ನ ನೋಡ್ಲಿಕ್ಕೆ, ತಿನ್ಲಿಕ್ಕೆ, ಅನುಭವಿಸ್ಲಿಕ್ಕೆ. ಮಕ್ಕಳೇ, ದೇವಿ ಆಜ್ಞೆ ಇಲ್ಲದೆ ಯಾವುದು ನಡೆಯುವುದಿಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಮಿಥುನ ರಾಶಿಗೆ ಅಂಥದೊಂದು ಅದ್ಭುತವಾದಂತ ದಿನ ಇವತ್ತು. ಬ್ಯೂಟಿಫುಲ್. ಕರ್ಕಾಟಕ ರಾಶಿ ಗೌರವಂ, ಸನ್ಮಾನಂ, ವೃತ್ತಿ, ಉದ್ಯೋಗ, ಕುಟುಂಬ, ಬ್ಯೂಟಿಫುಲ್ ಡೇ. ಸಿಂಹ ರಾಶಿ ಒಂದು ಮನೆ, ಜಾಗ, ವಿಚಾರ, ಎಲ್ಲೋ ಒಂದು ಸಣ್ಣ ಕದಲಿಕೆ, ಅಲ್ಲೊಂದು ಗಾಬರಿಗಳಿತ್ತು. ಅದೆಲ್ಲದಕ್ಕೂ ವಿಪರೀತ ಹರ್ಷಯೋಗವಾಗಿ ಗುರುವೇ ನಿಂತು ನಡೆಸುತ್ತಾನೆ. ನಾವು ಮಾಡಿದ ಪೂಜೆ ಎಂದೂ ವ್ಯರ್ಥ ಆಗಲ್ಲ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ನಾವು ಮಾಡಿದ ದಾನ, ಧರ್ಮ, ಸೇವೆ
ಯಾವುದೋ ರೂಪದಲ್ಲಿ ಎಲ್ಲಿಯೋ. ಮೊನ್ನೆ ನನಗೊಬ್ಬರು ಆತ್ಮೀಯರು ಸಿಂಹರಾಶಿಯವರು ದಿಢೀರಂತ ಒಂದು ಮನೆಯ ವಿಚಾರದಲ್ಲಿ ಒಂದು ಕದಲಿಕೆ ಆಗ್ಬಿಟ್ಟಿದೆ. ಯಾಕೆ ಯೋಚನೆ ಮಾಡ್ತೀರಿ, ಸುಮ್ಮನಿರಿ ಅಂತ. ಮನೆ ಖಾಲಿ ಮಾಡ್ಬೇಕಾದಂತ ಪರಿಸ್ಥಿತಿ, ಜಾಗ ಕದಲಿಸ್ಕೆ ಸಿಗೋಲ್ಲ ಅಂತ ಮನೆ. ತುಂಬಾ ಒಳ್ಳೆ ಓನರು, ತುಂಬಾ ಒಳ್ಳೆ ಒಂದು ವ್ಯವಸ್ಥೆ, ತುಂಬು ಕುಟುಂಬ, ಗಾಬರಿ, ನಂಬೋಲ್ಲ. ಖಾಲಿ ಮಾಡಬೇಕು ಅಂತ ಇವ್ರ ಮನೆ ಹುಡುಕ್ತಿದ್ದಾರೆ. ಆ ಮನೆಯ ಓನರೇ ಬಂದು ನಿಂತು ಕೈ ಹಿಡಿದು, ಏನೋ ಬೇರೆ ಕಾರ್ಯಗಳು ಬದಲಾವಣೆ ಆಗ್ತಿದೆ, ನಿಮ್ಗೆ ಹೇಳ್ಬೇಕು ಅನ್ಕೊಂಡು ಒದ್ದಾಡ್ತಿದ್ವಿ, ಯಾಕೆ ಖಾಲಿ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟಿದ್ದೀವಿ ಅಂತ, ನಿಮಗೆ ನೀವು ಇದ್ಕೊಳ್ಳಿ ಅಂತ. ಹೂವ ಕಣ್ಣಲ್ಲಿ ನೀರು. ಹಾಗೆ ಹೇಳಿದೆ, ನೋಡಿದ್ರ ಗುರುಗಳೇ, ಇದು ಯಾರು ನುಡಿಸಿದ್ದು, ಯಾರು ಮಾಡಿಸಿದ್ದು, ಇದು ನೀವು ಅಂದ್ಕೊಂಡಿದ್ದು. ನೀವು ಹೋಗಿ ರಿಕ್ವೆಸ್ಟ್ ಮಾಡಿದ್ರಿ, ಕಾಲು ಹಿಡಿದ್ರಿ, ಕೈ ಹಿಡಿದ್ರಿ, ದಮ್ಮಯ್ಯ ಅಂದ್ರಿ, ಅಪ್ಪಯ್ಯ ಅಂದ್ರಿ. ಭಗವಂತನೊಬ್ಬನೇ ನಡೆಸೋದು, ಭಗವಂತನೇ ಸತ್ಯ. ಅದ್ಯಾವುದೋ ಶಕ್ತಿ ನಡೆಸ್ತಿದೆ. ನೀವು ಮಾಡಿದ ಪ್ರಾರ್ಥನೆ, ನೀವು ಯಾವುದೋ ಒಂದು ಧರ್ಮ ಕ್ಷೇತ್ರ, ಪುಣ್ಯಕ್ಷೇತ್ರ ಏನೋ ಮಾಡಿದ್ರಿ, ಹಂಚಿದಿರಿ, ಕೊಟ್ಟಿದ್ರಿ, it has sent that, it has come back. ಹಾಗೆ ಯಾರ್ದೋ ಕಿತ್ತಿದ್ದೇವೆ, which has sent that, it comes back. ಸಿಂಹರಾಶಿಯವರಿಗೆ ಅಂಥದ್ದೊಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ನಡೀತಕ್ಕಂಥದ್ದಾಗುತ್ತೆ. ಗುರುವೇ ನಿಂತು ಸುಖ ಸ್ಥಾನವನ್ನ ನೋಡ್ತಾನೆ. ಸುಖ ಪಡೆಯುತ್ತೀರಿ, ಹೆಸರು ಪಡೆಯುತ್ತೀರಿ, ಬದುಕು ಪಡೆಯುತ್ತೀರಿ, ಯೋಚಿಸ್ಬೇಡಿ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಚಂದ್ರ 3ನೇ ಮನೆ, ಲಾಭಾಧಿಪತಿ ಗುರು ಸಾರದಲ್ಲಿದ್ದು, ಗುರು ಅಲ್ಲವೇ ಇದನ್ನು ಖಂಡಿತ ವೃತ್ತಿಪರವಾಗಿ, ಕುಟುಂಬದ ಪರವಾಗಿ, ಒಡ ಹುಟ್ಟಿದವರ ಪರವಾಗಿ, ಉದ್ಯೋಗ ಪರವಾಗಿ ಆನಂದಕರ ದಿನ. ತುಲಾ ರಾಶಿ ಸ್ವಲ್ಪ ಕೆಲವೊಂದು ಸಮಯ ಕಟಕರಾಗಬೇಕಾಗುತ್ತೆ. ಒಂದೊಂದು ಜವಾಬ್ದಾರಿಗಳು ತಗೊಂಡಾಗ ಅದು ಬೇರೆಯವರಿಗೆ ಕಸಿವಿಸಿ ಆಗುತ್ತೆ. ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವು ನಿಯತ್ತಾಗಿದ್ದೀರಾ, ಧರ್ಮ ಪರವಾಗಿದ್ದೀರಾ, ನಿಮ್ ಕೆಲಸ ಮಾಡ್ಕೊಂಡು ಹೋಗಿ, ಭಗವಂತ ನಿಂತು ನಡೆಸುತ್ತಾನೆ. ಆ ಒಂದು ಕುಟುಂಬ ಸ್ಥಾನದಲ್ಲಿ ವೃತ್ತಿಪರವಾಗಿ ಚಂದ್ರ ಕುಳಿತಿರತಕ್ಕಂಥದ್ದು ಅದ್ಭುತವೇ. ವೃಶ್ಚಿಕ ರಾಶಿ ಅನುಕೂಲಂ, ಚಂದ್ರ ಗುರುಸಾರ, ಗುರುವಿನ ದೃಷ್ಟಿ, ಭಾಗ್ಯದಿಂದ ಖಂಡಿತ ಭಾಗ್ಯೋದಯವಾಗತಕ್ಕಂಥ ಒಂದು ಪ್ರಸಂಗವಿದೆ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ, ಮಕ್ಕಳ ಪರವಾಗಿ, ಮನೆಯ ಪರವಾಗಿ. ಚಂದ್ರ ಒಂದ್ ಸ್ವಲ್ಪ ನೀಚ, ಕೆಲವೊಂದು ದಿಗ್ಲು, ಭಯ, ಆತಂಕ ಇರತಕ್ಕಂಥದ್ದು ಇರುತ್ತೆ. ಏನು ಯೋಚನೆ ಮಾಡಬೇಡಿ, ಅವನ್ ನಡೆಸ್ತಾನೆ ಮಕ್ಕಳೇ, ಪ್ರಯತ್ನವೂ ಅವನದೇ. ಆಟಗದರ ಶಿವ, ಹೌದಲ್ವಾ? ಭಗವಂತನೇ ಆಟ ಆಡಿಸ್ತಿರೋದು. ನಮಗೊಂದು ಪರೀಕ್ಷೆ ಇಟ್ಟು, ಹೆಂಗೆ ಇವನು ಈ ಪರೀಕ್ಷೆನ ಫೇಸ್ ಮಾಡ್ತಾನೆ, ಹೆಂಗೆಲ್ಲ ಕಳ್ತನ ಮಾಡ್ತಾನೆ, ಟೋಪಿ ಹಾಕ್ತಾನೆ. ಪರೀಕ್ಷೆ ಕೊಟ್ಟಿದ್ದೀನಿ, ಕಷ್ಟಪಟ್ಟು ಓದಿ ಅದಕ್ಕೊಂದು ಪ್ರಯತ್ನ ಮಾಡ್ತಾನ ಅಂತ ಅಲ್ವಾ? ಅಷ್ಟೇ ಶಿವ, ಅಷ್ಟೇ ಕೇಶವ. ನೀವು ನಿಮ್ಮ ಪಾಡಿಗೆ ಹೋಗಿ ಶಿವ, ಎಲ್ಲ ನಿಮ್ಮನ್ನ ನಿಂತು ನಡೆಸ್ತಾನೆ. ಧನುಸು ರಾಶಿ ವಿಪರೀತ ಹರ್ಷಯೋಗ. ಯಾರು ಆತ್ಮೀಯರನ್ನ ಭೇಟಿ ಮಾಡ್ತೀರಿ, ಹಬ್ಬದ ಸಡಗರ, ಅಕ್ಕ ತಂಗಿ. ಅಯ್ಯೋ, ಅಕ್ಕ ತಂಗಿಯರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದ್ರೂ ಕೊಡಬೇಕು ಮಕ್ಕಳು. ಜಗತ್ತಿನಲ್ಲಿ ನೆನ್ಪಿಟ್ಕೊಳ್ಳಿ, ಅದರಲ್ಲೂ ನಿಮ್ಮ ಅಕ್ಕ ತಂಗಿಯರು ತುಂಬಾ ಕಷ್ಟದಲ್ಲಿದ್ದಾರೆ, ಒದ್ದಾಡ್ತಲ್ಲಿದ್ದಾರೆ, ಎಳೆದಾಡ್ತಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ. ನೆನಪಿಟ್ಕೊಳ್ಳಿ, ಅವರಿಗೆ ಈ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಏನೋ ನಿಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ ಭಗವಂತ. ಅವ್ರಿಗೊಂದು ಹಣ್ಣು, ಕಾಯೋ, ಬಾಗಿನ ರೂಪದಲ್ಲಿ ಏನಾದ್ರೂ ಒಂದು ಕೊಡ್ತಕ್ಕಂಥದ್ದು ಮಾಡಿ ನೋಡಿ. ಧನುಸು ರಾಶಿ ಅಸ್ತಂಗತ ಗುರು, ಅಷ್ಟಮ ಗುರು, ಅರ್ಧಾಷ್ಟಮ ಶನಿ, ಭಾಗ್ಯ ಕೇತು, ಇವೆಲ್ಲದರ ದೋಷವನ್ನ ಒಂದೇ ಒಂದು ದೃಷ್ಟಿಯಿಂದ ತಾಯಿ ವರಮಹಾಲಕ್ಷ್ಮಿ ದೂರ ಮಾಡ್ತಕ್ಕಂಥದ್ದಾಗುತ್ತೆ. ಮಾನಾಪಮಾನಗಳಿಂದ ದೂರ ಬರ್ತೀರಿ, ಚೆನ್ನಾಗಿರ್ತೀರಿ, ಫ್ಯಾಂಟಾಸ್ಟಿಕ್. ಮಕರ ರಾಶಿ ಚೆನ್ನಾಗಿದೆ, ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ಬ್ಯೂಟಿಫುಲ್ ಡೇ. ಏನು ವರಿ ಮಾಡ್ತಕ್ಕಂಥದ್ದೇನೂ ಇಲ್ಲ, ಚೆನ್ನಾಗಿದೆ. ಪಾಲುದಾರಿಕೆ, ಸ್ನೇಹಿತರು, ಆತ್ಮೀಯರು, ವೃತ್ತಿಪರವಾಗಿ ಶುಭ ಸುದ್ದಿ ಪಡಿತೀರಿ. ಇನ್ನು ಮೀನ ರಾಶಿ ಭಾಗ್ಯದಲ್ಲಿ ಚಂದ್ರ, ಭಾಗ್ಯೋದಯ, ಆತ್ಮೀಯರೊಂದಿಗೆ ಊಟ, ಉಪಚಾರ, ಓಡಾಟ, ಸುತ್ತಾಟ, ಹಬ್ಬದ ವಾತಾವರಣ, ಸಂಭ್ರಮವೇ. ಒಂದು 11 ಜನ ಮೀನ ರಾಶಿಯವರಿಗೆ ಪರಿಪೂರ್ಣ ಲಕ್ಷ್ಮೀ ಕಟಾಕ್ಷ ಇರತಕ್ಕಂಥ ಒಂದು ದಿನ. ಅದ್ಭುತವಾಗಿದೆ. ಯಾಕಂದ್ರೆ ಶುಕ್ರ ಚಂದ್ರನ ಸಾರದಲ್ಲಿರತಕ್ಕಂಥದ್ದು. ಒಂದಷ್ಟು ಬಂಗಾರ, ಬೆಳ್ಳಿ, ಆಭರಣ, ವಸ್ತ್ರ, ಭೂಮಿ, ಮನೆ, ಇಂತಹದ್ರಲ್ಲಿ ವಿಶೇಷವಾಗಿ ಅಭಿವೃದ್ಧಿಯ ಸಂಕೇತವಾಗಿ ನಿಲ್ಲತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಆ ತಾಯಿ ಜಗನ್ಮಾತೆ ವರಮಹಾಲಕ್ಷ್ಮಿ ನಿಮ್ಮ ಜೀವನದಲ್ಲಿ ಬದುಕನ್ನ ಕಟ್ಟಿಕೊಡ್ಲಿ ಅಂತ ಕೇಳ್ಕೊಳ್ತಾ
ಮಾತೃದೇವೋ ಭವ.